ಜೀವನ ಧ್ವನಿ ಚಂದದ ಜೀವನಕ್ಕೆ ಹಂದರ ಹೆಣೆಯುವ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳಿ ಜೀವನ ಧ್ವನಿ. ಪ್ರಾಯೋಜಕರು ಅರಸೀಕೆರೆ ತಾಲೂಕು ಕೋರನಹಳ್ಳಿ ಕೊಪ್ಪಲು ಗ್ರಾಮದ ದಿವಂಗತ ಶಂಬೇಗೌಡರ ಕುಟುಂಬ. ಕೆಳಗರೆ ಜೀವನ ಧ್ವನಿ ಈ ಮಾಲಿಕೆಯ ಪ್ರಥಮ ಕಾರ್ಯಕ್ರಮ ಇದು. ಜೀವನದಲ್ಲಿ ಎಷ್ಟೊಂದು ವ್ಯತ್ಯಾಸಗಳನ್ನು ಇವತ್ತು ನಾವೆಲ್ಲ ಕಾಣ್ತಿದ್ದೀವಿ. ಹಿಂದೆ ಹೀಗಿತ್ತು, ಇವತ್ತು ಹೀಗಾಯಿತು ಅಂತ ಅಂದ್ಕೊಂಡು ಮಾತಾಡೋದಿದೆ. ನಾವು ಎಚ್ಚೆತ್ಕೊಂಡು ಸರಿಪಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈ ನಿಟ್ಟಿನಲ್ಲಿ ವಾರಕ್ಕೆ 3 ಸಾರಿ ಈ ಮಾಲಿಕೆಯಲ್ಲಿ ಕಾರ್ಯಕ್ರಮಗಳು ಬಿತ್ತರವಾಗ್ತದವೆ. ವಿಶೇಷವಾಗಿ ಯೋಗ ಮತ್ತು ಆಹಾರದಲ್ಲಿ ತಜ್ಞರಾಗಿ ಹಲವರಿಗೆ ಸಲಹೆಗಳನ್ನು ನೀಡುತ್ತಿರುವ ಬೇಲೂರು ತಾಲೂಕು ಅಡಗೂರು ಗ್ರಾಮವಾಸಿ AR ಚೇತನ್ ಕುಮಾರ್ ಹಲವರಿಗೆ ಚೇತನ್ ಗುರೂಜಿ ಅಂದ್ಕೊಂಡೇ ಪರಿಚಿತರು. ಇವತ್ತಿನಿಂದ ಕಂತಾಗಿ ಅವರ ಸಂದೇಶ, ಸಲಹೆ, ವಿಚಾರಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಚೇತನ್ ಕುಮಾರ್ ಅವರು, ಇವತ್ತಿನ ವಿಷಯ ಏನಂತೀರಿ? ಇವತ್ತಿನ ವಿಷಯ ವಿಶೇಷವಾಗಿ ನಾವು ಬೆಳಗಿನ ಒಂದು ಸಮಯ ಸುಸಂದರ್ಭ ಅಂತ ಏನಿದೆ, ಹಿಂದಿನವರು ಹೇಳೋರು ಇದೊಂದು ಅಮೃತ ಗಳಿಗೆ ಅಂತ ಹೇಳಿ, ದೇವರು ನೆರೆದಾಡುವ ಸಮಯ ಅಂತ ಹೇಳಿ. ಅದನ್ನೇ ಸರ್ವಜ್ಞ ಈ ರೀತಿ ಹೇಳ್ತಾನೆ: ಕೋಳಿ ಕೂಗದ ಮುನ್ನ ಏಳುವುದು ನಿತ್ಯದಲ್ಲಿ, ಬಾಳ ಲೋಚನನ ನೆನೆದಡೆ ಆಳಿನ ಆಳಯ್ಯ ಸರ್ವಜ್ಞ ಅಂತ ಹೇಳ್ತಾನೆ. ಯಾವತ್ತೂ ಅಷ್ಟೇ, ಇವತ್ತು ಜನಗಳು ಎಲ್ಲ ಒಂದು ಕಡೆ ಮೊಬೈಲ್ ಕೋಳಿ ಕೂಗಿದ್ರು ಏಳ್ದಲ್ಲೇ ಇರುವಂತ ಸ್ಥಿತಿಯಲ್ಲಿ ಇದ್ದೀವಿ. ಸೂರ್ಯ ವಂಶಿಗಳಾಗಬಾರ್ದು, ಸೂರ್ಯನನ್ನ ನಾವು ಸ್ವಾಗತಿಸ್ಬೇಕೆ ಬಿಟ್ರೆ ಸೂರ್ಯ ಬಂದು ನಮ್ಮನ್ನ ಸ್ವಾಗತಿಸಬಾರ್ದು. ಇವತ್ತು ಇಷ್ಟೆಲ್ಲ ಮಾನಸಿಕ ತೊಳಲಾಟಗಳಿರ್ಬೋದು, ಅಥವಾ ಆರೋಗ್ಯದಲ್ಲಿ ಏರುಪೇರು ಇರ್ಬೋದು, ಅಥವಾ ಜೀವನದಲ್ಲಿ ಅನೇಕ ಹೊಂದಾಣಿಕೆಗಳ ಕೊರತೆ ಇರ್ಬೋದು. ಇದಕ್ಕೆಲ್ಲ ಕಾರಣ ಬೆಳಗ್ಗೆ ತಡವಾಗಿ ಹೇಳುವಂಥದ್ದು. ಅದರಲ್ಲೂ ಬೆಳಗ್ಗೆ ಬೇಗ ಎದ್ರೆ ಮನುಷ್ಯನಿಗೆ ಇನ್ನೊಂದು ಅವಕಾಶ ಏನು ಗೊತ್ತಾ, ಬಹಳ ಜನಕ್ಕೆ ಗೊತ್ತಿಲ್ಲ. ಬೇಗ ಹೇಳುವಂತವನಿಗೆ ಈ ದಿನಕ್ಕೆ 25 ಗಂಟೆ ಸಿಕ್ಕಿದ್ರೆ 7 ಗಂಟೆಗೆ ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ ಎದ್ದವನಿಗೆ ದಿನದಲ್ಲಿ 23 ಗಂಟೆ ಸಿಗುತ್ತೆ. ಇದ್ರ ವಿಶೇಷತೆ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ರೆ ನಮ್ಮ ಶಿಬಿರಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ತಿಳ್ಕೊಳ್ಳಿ. ಬೆಳಿಗ್ಗೆ ಬೇಗ ಎದ್ದು ನೀವೇನು ಅನ್ಕೊಂತೀರೋ ಅಥವಾ ಏನನ್ನ ಮಾಡಬೇಕು ಅನ್ಕೊಂತೀರೋ ಆ ಮಾಡುವಂತಹ ಕೆಲಸದಲ್ಲಿ ಸಂಪೂರ್ಣ ನೀವು ಯಶಸ್ಸನ್ನು ಸಾಧಿಸಲಿಕ್ಕೆ ಅಥವಾ ಅನ್ಕೊಂಡಿದ್ದನ್ನ ನೀವು ಪಡ್ಕೊಳ್ಳಿಕ್ಕೆ ಏನಾದರೂ ಮಾಡಲಿಕ್ಕೆ ಒಂದು ಅವಕಾಶ ಇದ್ರೆ ಮೊದಲು ಮಾಡಬೇಕಾದಂಥ ಜೀವನ ಧ್ವನಿಯಲ್ಲಿ ನೀವು ಬೆಳಗ್ಗೆ ಬೇಗ ಹೇಳುವಂಥ ಅಭ್ಯಾಸವನ್ನ ಮಾಡ್ಕೋಬೇಕು. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಅರ್ಲಿ ಟು ಸ್ಲೀಪ್ ಅರ್ಲಿ ಟು ಬೆಡ್, ಅಂದ್ರೆ ಬೇಗ ಮಲಗು ಬೇಗ ಎದ ಅನ್ನುವಂಥದ್ದು. ಇನ್ನು ಶರಣರಲ್ಲಿ ಒಂದು ಮಾತಿದೆ, ಬೆಳಗ್ಗೆ ಎದ್ದು ನೀನು ಅರ್ತಿಯಲ್ಲಿ ಲಿಂಗವನ್ನೆನೆದಡೆ ತಪ್ಪುವು ಅಪಮೃತ್ಯು ಕಾಲಕರ್ಮಗಳಯ್ಯ ಅಂತಾರೆ. ನಿನಗಾಗುವಂಥ ಅನೇಕ ತೊಂದರೆಗಳು ಈ ಬೆಳಗ್ಗೆ ಬೇಗ ಹೇಳೋದ್ರಿಂದ ದೂರ ಆಗ್ತದೆ ಅನ್ನುವಂಥದ್ದು ನನ್ನ ಅನುಭವದಲ್ಲೂ. ನಾನು ಒಂದು ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಷ್ಟೆಲ್ಲ ರಾಜ್ಯ ತುಂಬ ಪರಿಚಿತನಾಗಿದ್ದೀನಿ, ಅಥವಾ ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಒಂದು ಅವಕಾಶ ಇದೆ ಅಂತ ಸಿಕ್ಕಿದ್ರೆ ಅದು ನಾನು ಬೆಳಗ್ಗೆ ಬೇಗ ಹೇಳೋದ್ರಿಂದ ನನಗೆ ಆಗಿದೆ. ನನ್ನ ಅನುಭವದ 20-22 ವರ್ಷದ ಅನುಭವದಲ್ಲೂ ನಾನು ಇದನ್ನು ಹೇಳ್ತಾ ಇರೋದು ಬಿಟ್ರೆ, ಎಲ್ಲರೂ ಹೇಳಿರುವಂತ ಹಿರಿಯರು, ಹಿಂದಿನವರು, ಋಷಿಗಳು, ಮಹಾತ್ಮರು, ಸಂತರು, ಎಲ್ಲ ಸಾಧಕರು ಇವತ್ತು ಹೇಳುವಂಥದ್ದು ಮೊದಲನೇ ಮಾತು, ಬೆಳಿಗ್ಗೆ ಬೇಗ ಎದ್ದು ನೀನು ಮಾಡಿ ನೋಡು, ಆಮೇಲೆ ಅದರ ಫಲ ನಿನಗೆ ಸಿಗುತ್ತೆ ಅನ್ನುವಂಥದ್ದು ಸರ್ವಜ್ಞ ಹೇಳಿರುವಂತ ವಚನದ ಸಾರಾಂಶ. ಶ್ರೋತೃಗಳೇ, ಬೆಳಿಗ್ಗೆ ಬೇಗ ಎದ್ದು ಲವಲವಿಕೆಯಿಂದ ಕೆಲಸಗಳನ್ನು ಶುರು ಮಾಡಿಕೊಳ್ಳಿ, ಚೈತನ್ಯದಾಯಕವಾಗಿರಿ ಅಂತ ಅಂದ್ಕೊಂಡು ಇದುವರೆಗೆ ಮಾತನಾಡಿದವರು ಬೇಲೂರು ತಾಲೂಕು ಅಡಗೂರು ಗ್ರಾಮ ನಿವಾಸಿ AR ಚೇತನ್ ಕುಮಾರ್ ಅವರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಜೀವನ ಧ್ವನಿ ಮಾಲಿಕೆಯಲ್ಲಿ 2ನೇ ಕಾರ್ಯಕ್ರಮ ಇದು. ಶ್ರೋತೃಗಳೇ, ಇವತ್ತು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್. ಚೇತನ್ ಗುರೂಜಿ ಅಂದ್ಕೊಂಡೆ ಎಷ್ಟೋ ಜನಗಳಿಗೆ ಪರಿಚಿತರು. ಇವತ್ತಿನ ವಿಷಯ ಏನು ಆಲಿಸ್ಕೊಳ್ಳಿ. ದೇವರು ಎಲ್ಲಾ ಜೀವಿಗಳಿಗಿಂತ ಮನುಷ್ಯನಿಗೆ ಮಾತ್ರ ಮಾತನಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾನೆ. ಮಾತು ಹೇಗಿರಬೇಕು, ಹೇಗ್ ಮಾತನಾಡಬೇಕು ಅನ್ನುವಂಥದ್ದೇ ಇವತ್ತು ಗೊತ್ತಿಲ್ಲ. ಅಂದ್ರೆ ಅರ್ಥಾತ್ ಮಾತಾಡ್ತೀವಿ, ಆದ್ರೆ ಒಂದು ಮಾತಿನಿಂದ ಒಬ್ಬ ಮನಸ್ಸನ್ನ, ಹೃದಯವನ್ನ ಅರಳಿಸಬಹುದು, ಒಂದು ಮಾತಿನಿಂದ ಅನೇಕ ಸಮಸ್ಯೆಗಳನ್ನ ಬಗೆಹರಿಸಬಹುದು ಅನ್ನುವಂಥದ್ದು ಮಾತೆ ಅನ್ನುವಂಥದ್ದು ಒಂದು ಮಂತ್ರ. ಅದನ್ನೇ ಶರಣರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರು. ಬಸವಣ್ಣನವರು ಎಲ್ಲ ಗೊತ್ತಿದೆ ತಮಗೆ, ವಚನದಲ್ಲಿ ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಪರಮಾತ್ಮನನ್ನು ಹೋಲಿಸ್ಕೊಳ್ಳಿಕ್ಕೆ ಈ ಮಾತಿನಲ್ಲಿ ಅಂತಹ ಒಂದು ಅದ್ಭುತವಾದ ಶಕ್ತಿ ಇದೆ ಎನ್ನುವಂಥದ್ದು. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಒತ್ತಿಗೊದಗಿದ ಮಾತು
ಸತ್ತವನು ಎದ್ದಂತೆ, ಒತ್ತಾಗಿ ನುಡಿದ ಮಾತು ಕೈಜಾರಿದ ಮುತ್ತಿನಂತಿಹುದು ಸರ್ವಜ್ಞ ಅಂತ ಹೇಳ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸಮಯಕ್ಕೆ ಸಂದರ್ಭಕ್ಕೆ ಮಾತನಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಅದು ವ್ಯರ್ಥ ಅನ್ನುವಂಥದ್ದು. ಅಂದ್ರೆ ಅರ್ಥ, ಒಬ್ಬ ಸಮಸ್ಯೆ ತೊಂದರೆಯಲ್ಲಿ ಕಷ್ಟದಲ್ಲಿ ಸಿಲುಕಿರುವಂತನಿಗೆ ಒಂದು ಮನೋಧೈರ್ಯವನ್ನ, ಚೈತನ್ಯವನ್ನ ಅಥವಾ ಹುಮ್ಮಸ್ಸನ್ನ ತುಂಬುವಂತ ಮಾತು ಅವನನ್ನ ಬದುಕಿಸ್ತದೆ. ಅವ್ನು ನಿನ್ ಕೈಯಲ್ಲಿ ಸಾಧ್ಯ ಇಲ್ಲ ಅಥವಾ ನಿನ್ ಕೈಯಲ್ಲಿ ಆಗೋದಿಲ್ಲ ಅನ್ನುವಂತ ಹೇಳುವಂತ ಮಾತು ಅವನನ್ನ ಎಲ್ಲ ಒಂದು ಕಡೆ ಬದುಕನ್ನು ನಮಗೆ ಸಾವಿಗೆ ದೂಡ್ತದೆ. ಅದನ್ನೇ ಸರ್ವಜ್ಞ ಕೈಜಾರಿದ ಮುತ್ತಿನಂತಿಹುದು ಅಂತ ಹೇಳ್ತಾನೆ. ಮಾತಿನಲ್ಲಿ ಅದ್ಭುತವಾದ ಶಕ್ತಿ ಇದೆ. ಅದಕ್ಕೆ ಪೂರಕವಾಗಿ ಒಳ್ಳೆಯ ಮಾತುಗಳನ್ನ ಆಡುತ್ತಾ ಈ ಜಗತ್ತನ್ನ ಮಾತಿನ ಮೂಲಕನೇ ಸ್ವರ್ಗವನ್ನ ಮಾಡಿರುವಂತಹ ವಿಚಾರಗಳನ್ನ ನಾವು ಕೇಳ್ತೀವಿ. ವಚನ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ಅನೇಕ ಸಾಹಿತಿಗಳ ಮಾತುಗಳಿರ್ಬೋದು ಅಥವಾ ಚಿಂತಕರ ಮಾತುಗಳಿರ್ಬೋದು. ಇವತ್ತು ಎಷ್ಟೋ ಜನಗಳ ಮಾತುಗಳನ್ನ, ಅಂದ್ರೆ ಹೃದಯವನ್ನ ತಣಿಸುವಂತಹ ವಿಚಾರಧಾರೆಗಳು ಮಾತಿನಲ್ಲಿ ಇದೆ. ನಾವು ಬೆಳಗ್ಗೆ ಎದ್ದ ನಂತರ ನಮ್ಮ ಮಾತುಗಳು ಇನ್ನೊಬ್ಬರ ಜೀವನವನ್ನು ಬದಲಾಯಿಸುವಂತ ರೀತಿ ನಮ್ಮ ಮಾತುಗಳನ್ನ ನಾವು ಬೆಳೆಸ್ಕೊಳ್ಳೋಣ. ಮಾತಿಗೆ ಒಂದು ಅದ್ಭುತವಾದ ಶಕ್ತಿ ಇದೆ, ಅದಕ್ಕೊಂದು ಚೈತನ್ಯ ಇದೆ. ಅಂತ ಮಾತುಗಳನ್ನ ಆಡ್ತಾ ನಮ್ಮ ಬದುಕನ್ನ ಬಂಗಾರ ಮಾಡ್ಕೊಳ್ಳೋಣ. ಮಾತು ಎಷ್ಟೋ ಜನಗಳ ಮನೆಯನ್ನ ಕೆಡಿಸುತ್ತೆ, ಮನಸ್ಸುಗಳನ್ನ ಕೆಡಿಸುತ್ತೆ. ಕೆಲವೊಂದು ಸಾರಿ ಮಾತಾಡದೇ ಇದ್ರೂ ಇನ್ನೂ ಒಳ್ಳೇದೆ ಅಲ್ವಾ? ಹೌದು, ಅದಂತೂ 100% ಸತ್ಯ. ಒಂದೊಂದ್ಸಾರಿ ಮೌನನೇ ಎಷ್ಟೋ ಮಾತುಗಳನ್ನ ಹೇಳಿದ ರೀತಿ ಇರುತ್ತೆ. ಶರಣರು ಹೇಳ್ತಾರೆ, ಅಯ್ಯ ಎಂದೆಡೆ ಸ್ವರ್ಗ, ಎಲವೋ ಎಂದೆಡೆ ನರಕ ಅಂತೇಳಿ. ಒಬ್ಬರನ್ನ ಮಾತಾಡಿಸೋ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ದೊಡ್ಡ ಮಟ್ಟಕ್ಕೂ ಕೊಂಡೊಯ್ಯುತ್ತೆ. ಅದಕ್ಕೆ ಹೇಳ್ತಾರೆ, ಮಾತು ಒಂದು ಮನೆಯನ್ನು ಉದ್ಧಾರ ಮಾಡ್ತದೆ, ಅದೇ ಮಾತು ಅವನ ವ್ಯಕ್ತಿತ್ವವನ್ನು ಕೆಳಮಟ್ಟಕ್ಕೂ ತರುತ್ತೆ ಅನ್ನುವಂಥದ್ದು. ಅದನ್ನೇ ಶರಣರು ಹೇಳಿರುವಂತ ಮಾತು. ನಿಜ. ಮಾತಾಡಲೇಬಾರ್ದು ಅನ್ನೋದಕ್ಕಿಂತ ಅಥವಾ ಮಾತಾಡಲೇಬೇಕು ಅನ್ನೋದಕ್ಕಿಂತ ಹಿತವಾಗಿ, ಮಿತವಾಗಿ, ಸೂಕ್ತವಾಗಿ ನಮ್ಮ ಮಾತುಗಳನ್ನು ಉಪಯೋಗಿಸ್ಕೊಳ್ತಾ ಇದ್ರೆ ಅದು ನಮಗೂ ಒಳ್ಳೆಯದು, ಬರರಿಗೂ ಉಪಯುಕ್ತವಾದಿದೆ ಅಲ್ವಾ? ಹೌದು, 100% ಸತ್ಯ. ಮಾತಿನ ಬಗ್ಗೆ ಹೇಳ್ತಾ ಹೋದ್ರೆ ಸಮಯಕ್ಕೆ ಸಂದರ್ಭಕ್ಕೆ ಏನ್ ಮಾತನಾಡಬೇಕು ಅನ್ನುವಂತ ಪ್ರಜ್ಞೆ ಇತ್ತು ಅಂದ್ರೆ ಏನ್ ಬೇಕಾದ್ರೂ ಪಡ್ಕೋಬಹುದು ಅನ್ನೋದಕ್ಕೆ ಅನೇಕ ಉದಾಹರಣೆಗಳು, ಅನೇಕ ಜೀವನದ ಘಟನೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಮಾತು ಬಲ್ಲಾತ ಮಾಣಿಕ್ಯ ತಂದ, ಮಾತು ಬರದಾತ ಜಗಳವ ತಂದ ಅಂತ ಹೇಳ್ತಾರೆ. ಅಂದ್ರೆ ಮಾತು ಬಲ್ಲೋನು ಏನ್ ಬೇಕಾದ್ರೂ ಗೆಲ್ಲಬಹುದು, ಮಾತು ಬರಲಾರ್ದಂತೂ ಇವತ್ತು ಸಮಸ್ಯೆಗಳನ್ನ, ಜಗಳಗಳನ್ನ, ತೊಂದರೆಗಳನ್ನ ತರ್ತಾನೆ ಅನ್ನುವಂಥದ್ದು ಈ ಮಾತಿನಲ್ಲಿ ಶಕ್ತಿ ಇದೆ. ನೋಡಿ, ಮಾತನಾಡೋದು ಕಲಿಯಕ್ಕೆ ಅಂದ್ರೆ ಮಾತು ಪ್ರಾರಂಭ ಆಗ್ಲಿಕ್ಕೆ 3 ವರ್ಷ ಬೇಕು. ಆದ್ರೆ ಮಾತನ್ನ ಹೆಂಗ್ ಆಡಿದ್ರೆ ಜೀವನವನ್ನ ಬಂಗಾರ ಮಾಡ್ಕೋಬಹುದು ಅಂತ ಕಲಿಯೋದಕ್ಕೆ ಇಡೀ ಜೀವನ ಪರ್ಯಂತ ನಾವು ಬದುಕಿರೋ ತನಕನೂ ಸಮಯವನ್ನ ತೆಗೆದುಕೊಳ್ತೇವೆ. ಕೇಳಿದ್ರೆ ಇದುವರೆಗೆ ನಮ್ಮ ಜೀವನಕ್ಕೆ ಹಿತವಾದ ಮಾತುಗಳು ಹೇಗಿರ್ಬೇಕನ್ನೋದ್ರ ಬಗ್ಗೆ ಮಾತಾಡಿದವರು AR ಚೇತನ್ ಕುಮಾರ್, ಬೇಲೂರು ತಾಲೂಕು ಅಡಗೂರು ಗ್ರಾಮದವರು. ಕೇಳಿದ್ರೆ ಎಷ್ಟೋ ಜನ ದಿನನಿತ್ಯವೂ ಒತ್ತಡದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಪ್ರತಿ ಸಾರಿ ಕಂಡಾಗ್ಲೂ ಅವರಲ್ಲಿ ಏನೋ ಒಂದು ರೀತಿ ತುಮಲ ಸಮಸ್ಯೆಗಳು ಕಾಣ್ತಾ ಇರ್ತವೆ. ಹೇಗೆ ನಮ್ಮ ಮನಸ್ಸನ್ನು ನಿಗ್ರಹದಲ್ಲಿಟ್ಕೊಂಡು ಜೀವನ ಮಾಡಬೇಕು, ದಿನನಿತ್ಯ ಸಂತೋಷವಾಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ನೀವು ಕೇಳ್ತಾ ಇರ್ತೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್, ಚೇತನ್ ಗುರೂಜಿ ಅನ್ಕೊಂಡೆ ಹಲವರಿಗೆ ಪರಿಚಿತರು. ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ಜೀವನ ಧ್ವನಿ ಕಾರ್ಯಕ್ರಮದ 3ನೇ ಕಂತು ಇದು. ವಿಶೇಷವಾಗಿ ಮನುಷ್ಯ ತನ್ನಲ್ಲಿ ಸಂತೋಷ ಕಾಣದೆ ಹೋದನು ಎಲ್ಲಾ ಕಡೆನೂ ಸಂತೋಷ ಇದೆ ಅಂತ ಹುಡುಕೊಂಡು ಹೋಗ್ತಾನೆ. ಖಂಡಿತ ಅಲ್ಲ. ತನ್ನ ದೇಹದಲ್ಲಿ ತಾನು ಹೇಗೆ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ತನ್ನೊಳಗೆ ಇದೆಯೋ ಹಾಗೆ ಮನುಷ್ಯ ತನ್ನ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೊರಗೆ ಹುಡ್ಕೋದಕ್ಕಿಂತ ತನ್ನ ಜೀವನ ಶೈಲಿ, ತನ್ನ ಆಲೋಚನಾ ಕ್ರಮ, ತಂದೆ ಆದಂತ ಒಂದು ಶಿಸ್ತಿನ ಬದುಕನ್ನು ಬದುಕಿದಾಗ ಅವನು ತನ್ನ ಜೀವನವನ್ನ ನೆಮ್ಮದಿಯಾಗಿ ಕಾಣ್ಲಿಕ್ಕೆ ಸಾಧ್ಯ. ಒಂದು ಘಟನೆಯನ್ನ ನಿಮಗೆ ಹೇಳ್ತೀನಿ. ಒಬ್ಬ ಮನುಷ್ಯ ರಾತ್ರಿ ಮಲಗಿದ್ರೆ ಅವನಿಗೆ ಮಂಚದ ಕೆಳಗಡೆ ಯಾರೋ ಮಲಗಿದಾಗೆ ಅನಿಸ್ತಾ ಇರುತ್ತೆ. ಯಾರೋ ಒಬ್ಬ ವ್ಯಕ್ತಿ ಇದನ್ನೇ ಮಂಚದ ಕೆಳಗಡೆ ಎನ್ನುವಂಥದ್ದು ಗೊತ್ತಿರುವಂತ ಡಾಕ್ಟರ್ ಹತ್ರ ಹೋಗಿ ಏನೋ ಈ ತರ ಆಗ್ತಾ ಇದೆ, ಏನ್ ಸಮಸ್ಯೆ ಅಂತ ಹೇಳಿ ಕೇಳಿದಾಗ ನಿನ್ನ ಆರೋಗ್ಯದಲ್ಲಿ ಏರುಪೇರಾಗಿರ್ಬೋದು, ಅದಕ್ಕೆ ಪರೀಕ್ಷೆ ಮಾಡಿ ನೋಡಿ ಅದಕ್ಕೆ ಏನ್ ಬೇಕೋ ಅದಕ್ಕೆ ಔಷಧಿ ಕೊಟ್ಟು ಕಳಿಸ್ತಾನೆ. ಕೊಟ್ಟು ಒಂದ್ 2-3 ದಿನ ಮತ್ತೆ ಅದೇ ಸ್ಥಿತಿಯಲ್ಲಿ ಮತ್ತೆ ಅವನಿಗೆ ಅದೇ ರೀತಿ ಅನಿಸ್ತದೆ. ಈ ಡಾಕ್ಟರ್ ಸರಿಯಾದ ಚಿಕಿತ್ಸೆ ಸಿಕ್ಕಿಲ್ಲ ಅಂತ ಇನ್ನೊಬ್ರ ಹತ್ರ ಹೋಗಿ ಮತ್ತೆ ಇದೇ ಸಮಸ್ಯೆಯನ್ನ ಯಾರೋ ಮಂಚದ ಕೆಳಗಡೆ ಮಲಗಿದಂಗೆ ಆಗ್ತದೆ, ಇದಕ್ಕೇನ್ ಪರಿಹಾರ? ಆಗ ಅವ್ರಂತಾರೆ ನಿನ್ BP ಲೋ ಅಥವಾ ನಿನ್ನ ಆರೋಗ್ಯದಲ್ಲಿ ಏರುಪೇರು ಇರಬೇಕು, ಚೆಕ್ ಮಾಡೋಣ ಅಂತೇಳಿ ಇಡೀ ಪರೀಕ್ಷಿಸಿದಾಗ ಸ್ವಲ್ಪ BP ಏರುಪೇರಾಗಿದೆ, ಅದಕ್ಕೆ ಟೆನ್ಷನ್ಗೆ ಆ ಥರ ಅನಿಸ್ತಾ ಇದೆ ನಿನಗೆ ಅಂತೇಳಿ ಅವರು ಅದಕ್ಕೊಂದು ಪರಿಹಾರವನ್ನ ಕೊಡ್ತಾರೆ. ಒಂದು ವಾರಕ್ಕೆ ಮತ್ತೆ ಅದೇ ರೀತಿ ಅನಿಸ್ತದೆ. ಹಾಗಾದ್ರೆ ಇವ್ರು ಸರಿ ಇಲ್ಲ ಅಂತ ದೊಡ್ಡ ಡಾಕ್ಟರ್ ಹತ್ರ ಹೋಗ್ತಾರೆ. ಆ ಡಾಕ್ಟರ್ ಹತ್ರನು ಇದೇ ಮಾತನ್ನ ಹೇಳಿದಾಗ ಅವ್ರಂತಾರೆ ನಿನ್ ಬಾಡಿ ಎಲ್ಲ ಸ್ಕ್ಯಾನಿಂಗ್ ಮಾಡೋಣ, ಏನೋ ಮೆದುಳಿನಲ್ಲಿ ಅಥವಾ ಏನೋ ಒಂದು ನರದ ಮಿಸ್ಟೇಕ್ ಆದಾಗ ಆ ಥರ ಅನ್ಸಿರ್ಬೋದು ಅಂತೇಳಿ. ಅವಾಗ ಅವರು ನೋಡಿ ಎಲ್ಲ ಬಾಡಿ ಸ್ಕ್ಯಾನಿಂಗ್ ಮಾಡಿ ಸ್ವಲ್ಪ ಏರುಪೇರು ಇರ್ಬೋದು, ಇದಕ್ಕೊಂದು
ಒಂದು ಔಷಧಿ ಕೊಡ್ತೀನಿ ಸರಿ ಆಗತ್ತೆ ಅಂತೇಳಿ ಬಂದ್ರು ಮತ್ತೆ ಅದೇ ಪ್ರಕಾರ ಆಗಿರುತ್ತೆ. ಇದೇ ಒಂದು ಬೇಜಾರದಲ್ಲಿ ಕಾಲವನ್ನು ಕಳೀತಾನೆ, ಎಷ್ಟೋ ದಿನಗಳು ದೂಡ್ತಾನೆ. ಯಾಕೆಂದ್ರೆ ಅವನಿಗೆ ಎಲ್ಲಾ ತರದ್ದು ಏನು ಕೊರತೆ ಇರಲ್ಲ, ಹಣ ಅಂತಸ್ತು ಎಲ್ಲ ಇರುತ್ತೆ. ಆದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಎಲ್ಲಿ ಏನ್ ಅನ್ಕೊಂತಾರೇನೋ ಭಾವನೆ. ಆಗ ಒಂದು ದಿನ ಅವನ ಹಳೆಯ ಚಡ್ಡಿ ದೋಸ್ತು ಅಂದ್ರೆ ಅವನ ಸ್ನೇಹಿತ ಸಿಗ್ತಾನೆ. ಇವನ ಮುಖ ನೋಡಿದಾಗ ಗೊತ್ತಾಗುತ್ತೆ, ಯಾಕೋ ಎಲ್ಲ ಇದೆ, ಇವನೇನೋ ಕೊರತೆಯಲ್ಲಿ ಇದನ್ನಲ್ಲ, ಬೇಜಾರದಲ್ಲಿ ಇದನ್ನಲ್ಲ, ಏನೋ ಸಮಸ್ಯೆ ಏನಾಗಿದೆಯೋ ಅಂತ ಹೇಳಿ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, ಏನಿಲ್ಲ ಕಣೋ, ಹೇಳ್ಕೊಳಕ್ ನಾಚಿಕೆ ಆಗುತ್ತೆ, ಎಲ್ಲದೂ ಇದೆ ನನ್ನ ಹತ್ರ, ಆದ್ರೆ ರಾತ್ರಿ ಮಲಗಿದ್ರೆ ಯಾರೋ ಮಂಚದ ಕೆಳಗಡೆ ಮಲಗಿದಂಗೆ ಅನಿಸ್ತದೆ, ಇದಕ್ಕೆ ಪರಿಹಾರನೇ ಸಿಕ್ಕಿಲ್ಲ ಕಣೋ, ಎಲ್ಲಾ ಕಡೆ ಹೋದೆ, ಏನೇನೋ ಮಾಡ್ಕೊಂಡೆ, ಚಿಕಿತ್ಸೆ ಹಣ ಕಳ್ಕೊಂಡೆ, ಸಮಯ ಕಳೀತು, ಎಲ್ಲ ಕಳೀತು, ಇದಕ್ಕೇನು ಪರಿಹಾರ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಅಯ್ಯೋ ದಡ್ಡ, ಇಷ್ಟಕ್ಕೆಲ್ಲ ಯಾಕೆ ಎಲ್ಲೆಲ್ಲ ಹುಡುಕಿದ್ಯೋ, ಇದು ಏನ್ ಸುಲಭದ ಕೆಲಸ, ಹಾಗಾದ್ರೆ ಏನ್ ಮಾಡ್ಬೇಕು? ಅವನಿಗೆ ಆಶ್ಚರ್ಯ ಆಗುತ್ತೆ, ಇವನಿಗೇನು ಗೊತ್ತು, ಅವ್ರಿಗೆ ಯಾರ್ಯಾರಿಗೋ ಗೊತ್ತಿಲ್ಲದೆ ಹೋದ್ ಇವನಿಗೇನು ಗೊತ್ತಾಯ್ತು ಅಂತ ಹೇಳಿ. ಆಗ ಏನ್ ಮಾಡ್ಬೇಕು? ಹಂಗಾರೆ ಹೇಳು ಪರಿಹಾರ. ಏನು ಮಾಡಬೇಡ, ಇವತ್ತೇ ಹೋಗು, 4 ಮಂಚದ ಕಾಲುಗಳನ್ನು ಬಿಚ್ಚಿಟ್ಟು ಮಲಕ್ಕೋ, ಯಾರು ಮಂಚದ ಕೆಳಗಡೆ ಮಲಗಿದ್ದಾರೆ ಅಂತ ಅನ್ಸಿದ್ರೆ ನನಗೆ ಹೇಳು ಅಂತೇಳಿ. ಅಲ್ಲ ಕಣೋ, ಇಷ್ಟೆಲ್ಲ ತಿಳಿದಂತ ಪ್ರಜ್ಞಾವಂತರಿಗೆ ಗೊತ್ತಾಗದ ನಿನಗೆ ಗೊತ್ತಾಗಿದಿಲ್ಲ ಅಂತ. ಹಾಗೆ ಬದುಕಿನಲ್ಲಿ ಒಂದೊಂದ್ಸಾರಿ ಗೊತ್ತಿಲ್ಲಾರ್ದಂಥದ್ದು ಸತ್ಯ ನಮ್ಮೊಳಗೆ ಇರುತ್ತೆ, ಆ ಪರಿಹಾರವನ್ನು ನಾವು ಎಲ್ಲೆಲ್ಲ ಹುಡುಕ್ತೀವಿ ಅನ್ನುವಂಥದ್ದು ಇದರ ಈ ಕಥೆಯ ಸಾರಾಂಶ. ಹಾಗಾಗಿ ಮನುಷ್ಯರಾದಂಥ ನಾವು ನಮ್ಮೊಳಗೆ ಸಂತೋಷ ಇದೆ, ನಾವು ಸಂತೋಷವನ್ನ ನಾವು ಪಡ್ಕೋಬೇಕು ಬಿಟ್ರೆ ಹೊರಗಿನ ಎಲ್ಲಿಂದನೂ ಸಿಗೋದಿಲ್ಲ ಅನ್ನುವಂಥದ್ದು ಈ ಕಥೆಯ ಸಾರಾಂಶ. ಇದು ಜೀವನದ ನಿಜವಾದ ಧ್ವನಿ. ನಿಜ, ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದೇ ಬಹಳ ಮುಖ್ಯವಾದ ಸಂಗತಿ. ನಿಮ್ಮ ವಿಚಾರಗಳಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಜೀವನ ಧ್ವನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು ಏನು ಹೇಳ್ತಾರೆ ಆಲಿಸಿಕೊಳ್ಳಿ ಶ್ರೋತೃಗಳೇ. ಜೀವನ ಧ್ವನಿ ಮಾಲಿಕೆಯ 4ನೇ ಕಂತಿದು. ಎಲ್ಲರಲ್ಲೂ ಹೃದಯ ಇರುತ್ತೆ, ಆದ್ರೆ ಹೃದಯವಂತಿಕೆ ಇರೋದು ಬಹಳ ಮುಖ್ಯ. ಯಾಕೆಂದ್ರೆ ಹೃದಯವಂತಿಕೆ ಇದ್ದಾಗ ಜೀವನನೇ, ಆ ಬದುಕೆ ಬೇರೆ ರೀತಿ ಇರುತ್ತೆ. ಕಾರಣ ಇಷ್ಟೇನೆ, ಮನುಷ್ಯನಿಗೆ ಎಲ್ಲಾ ತರದ ಇದ್ದೂ ಅವನಿಗೆ ಹೃದಯವಂತಿಕೆ ಇಲ್ಲ ಅಂದ್ರೆ ಜೀವನ ಅಷ್ಟು ಸಂತೋಷ ಕೊಡೋದಿಲ್ಲ, ಅಥವಾ ಜೀವನಕ್ಕೆ ಒಂದು ಮೌಲ್ಯ ಬರೋದಿಲ್ಲ. ಈ ಕತೆ ಮೂಲಕ ನಿಮಗೆ ಹೇಳಿದ್ರೆ ಇದರಲ್ಲಿ ಯಾರು ಹೃದಯವಂತರು ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ತದೆ. ಒಂದು ಶ್ರೀಮಂತರ ಮನೆಯಲ್ಲಿ ಒಬ್ಬ ಹೆಣ್ಮಗಳು ಅವ್ರ ಮನೆಯ ಕಸ ಗುಡಿಸುವಂಥದ್ದು, ಪಾತ್ರೆ ಬೆಳಗುವಂಥದ್ದು, ಬಟ್ಟೆ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಶ್ರೀಮಂತರ ಒಬ್ಬಳೆ ಮಗಳ ಮದುವೆಯ ದಿನಾಂಕ ನಿಗದಿ ಆಗ್ತದೆ. ಆಗ ಮನೆಯಲ್ಲಿ ಕೆಲಸ ಮಾಡುವಂತ ಆ ಹೆಣ್ಮಗಳಿಗೆ ಅನಿಸ್ತದೆ, ಇವು ಒಬ್ಬಳೆ ಮಗಳ ಮದುವೆಗೆ ನನ್ನಿಂದ ಏನಾರು ಒಂದು ಪ್ರೆಸೆಂಟೇಶನ್ ಕೊಡಬೇಕು ಅಂತ ಹೇಳಿ ಒಂದು ಬಟ್ಟೆ ಅಂಗಡಿಗೆ ಹೋಗಿ ಸೀರೆಯನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಹೋಗ್ತಾಳೆ. ಅಂಗಡಿಯ ಮಾಲೀಕ ಇವಳು ನೋಡಿದಾಗ ಇವಳು ಎಲ್ಲೋ ಬಡವಿ, ಏನೋ ಒಂದು 500-1000 ರೂಪಾಯಿ ಸೀರೆ ತಗೊಳಕ್ ಬಂದಿರಬೇಕು ಅಂತ ಹೇಳಿ ಆ ಬೆಲೆಯುಳ್ಳ ಅಂತ ಸೀರೆಯನ್ನ ತೆಗೆದು ತೋರಿಸ್ತಾರೆ. ಆಗ ಅವಳಂತಲ್ಲ, ಇದಕ್ಕಿಂತ ಬೆಲೆ ಬಾಳುವಂತ ಸೀರೆ ಇದ್ರೆ ತೋರಿಸಿ ಅಂತೇಳಿ. ಆಶ್ಚರ್ಯ ಆಗುತ್ತೆ ಅವನಿಗೆ. ಆಯ್ತು, ತೋರಿಸ್ತಾರೆ. ಇದಮ್ಮ, ಇದು 5,000 ಇದು 10,000 ರೂಪಾಯಿ ಬೆಲೆ ಬಾಳ್ತದೆ ಈ ತರ ಸೀರೆ. ಆಗ ಒಂದು ಸೆಲೆಕ್ಟ್ ಮಾಡಿ ಒಂದು 10,000 ಬೆಲೆಯುಳ್ಳ ಸೀರೆಯನ್ನ ತಗೊಂತಾರೆ. ಆ ಬಿಲ್ ಮಾಡ್ಬೇಕಾದ್ರೆ ಅವನಿಗೆ ಕುತೂಹಲ ತಡೆಯಕ್ಕಾಗಲ್ಲ. ಅಲ್ಲಮ್ಮ, ನೀನ್ ನೋಡಿದ್ರೆ ಬಡವಿ ಇದೆಯಾ, ಯಾರ ಮನೇನೋ ಕೆಲಸ ಮಾಡ್ತೀಯ, ಯಾಕಂದ್ರೆ ನಿನ್ನ ಬಟ್ಟೆ, ನಿನ್ನ ಮುಖಚರ್ಯ ನೋಡಿದಾಗ ಗೊತ್ತಾಗ್ತದೆ. ಆದ್ರೆ ಇಷ್ಟು ಬೆಲೆಯುಳ್ಳ ಸೀರೆ ಏನಕ್ಕೆ ತಗೊಂತಾ ಇದೀಯಾ? ಏನು ಇಲ್ಲ, ನಮ್ಮ ಹಿಂಗೆ ಒಂದು ಮನೆಯಲ್ಲಿ ಕೆಲಸ ಮಾಡ್ತೀನಿ, ಅವರೊಬ್ಬರ ಮಗಳ ಮದುವೆ ಇದೆ, ಮಗಳಿಗೋಸ್ಕರ ಕೊಡೋಕ್ಕೋಸ್ಕರ ತಗೊಂತಾ ಇದೀನಿ. ಆಯ್ತು ಅಂತ ಹೇಳಿ ಕೊಟ್ಟು, ಅದೇ ಅಂಗಡಿಗೆ ಮಾರನೇ ದಿನ ಅದೇ ಮನೆಯ ಶ್ರೀಮಂತರು ಬರ್ತಾರೆ. ಎಲ್ಲಾ ಬಟ್ಟೆಗಳನ್ನ ಬೆಲೆ ಬಾಳುವಂತ, ಅವ್ರ ನೋಡದೆ ಗೊತ್ತಾಗತ್ತೆ, ಅವ್ರು ಬರೋ ಕಾರು, ಅವರ ಡ್ರೆಸ್ಸು ಎಲ್ಲ ನೋಡಿದಾಗ ಇವರು ಶ್ರೀಮಂತರು. ಸೀರೆಗಳು, ಬಟ್ಟೆಗಳು ಎಲ್ಲ ಖರೀದಿ ಮಾಡ್ತಾರೆ. ಇನ್ನೇನು ಹೊರಡುವ ಸಮಯದಲ್ಲಿ, ಅಯ್ಯೋ, ನಮ್ಮ ಮನೆಯಲ್ಲಿ ಕೆಲಸ ಮಾಡುವಂತ ಹಾಳಿಗೆ ಒಂದು ಸೀರೆ ತಗೊಳ್ಳಿಲ್ವಲ್ಲ ಅಂತ ಹೇಳಿ ಅನಿಸ್ತದೆ. ಆಗ ಒಂದು 500-1000 ರೂಪಾಯಿ ಬೆಲೆ ಉಳ್ಳ ಸೀರೆಯನ್ನ ತೋರಿಸಿ ಅಂತೇಳಿ ಆಗ ತೋರಿಸ್ತಾರೆ. ಒಂದು ತಗೊಂಡ್ಮೇಲೆ ಅವನೆಲ್ಲ ಬಿಲ್ ಹಾಕ್ತಾನೆ. ಬಿಲ್ ಹಾಕ್ಬೇಕಾದ್ರೆ ಕುತೂಹಲ ತಡೆಯಕ್ಕಾಗಲ್ಲ. ಅಲ್ಲ ಸರ್, ಇಷ್ಟೆಲ್ಲ ಬೆಲೆಯುಳ್ಳ ಬಟ್ಟೆಗಳನ್ನ ಖರೀದಿ ಮಾಡಿದ್ರಿ, ಇದೇನೋ ಕೊನೆಗೆ ಇಷ್ಟೊಂದು ಕಡಿಮೆ ಬೆಲೆ ತಗೊಂಡ್ರಲ್ಲ, ಏನು ಅಂತ ಹೇಳಿ ಕೇಳ್ತಾನೆ. ಏನೂ ಇಲ್ಲ, ನಮ್ಮನೇಲಿ ಒಬ್ರು ಬಟ್ಟೆ ತೊಳಿಲಿಕ್ಕೆ, ಪಾತ್ರೆ ಬೆಳಗ್ಲಿಕ್ಕೆ ಒಬ್ಬ ಹೆಣ್ಮಗಳು ಬರ್ತಾಳೆ, ಅವಳಿಗೋಸ್ಕರ ಅಂತೇಳಿ. ಅವಾಗ ಅವನು ಯೋಚನೆ ಮಾಡ್ತಾನೆ, ಇದರಲ್ಲಿ ಯಾರು ನಿಜವಾದ ಸಿರಿವಂತರು? ಹಣ ಇದ್ದನು ಸಿರಿವಂತನೋ, ಬಡವನು ಸಿರಿವಂತನೋ? ಅವಾಗ ಅವನಿಗೆ ಅನಿಸ್ತದೆ, ಹಣಕ್ಕಿಂತನೂ ಹೃದಯ ಇದ್ದವರೇ ನಿಜವಾದ ಸಿರಿವಂತರು ಅಂತ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೇಳುಗರು, ಯಾವತ್ತು ಮನುಷ್ಯನಿಗೆ ಹೃದಯ ಇದ್ರೆ ಸಾಲದು, ಹೃದಯವಂತಿಕೆ ಇರಬೇಕು ಅನ್ನುವಂಥದ್ರ ಮೇಲೆ ಅವನ ಬಡವ, ಅವನ ಶ್ರೀಮಂತ ಅನ್ನೋದು ನಿರ್ಧಾರ ಆಗುತ್ತೆ. ಬಿಟ್ರೆ ಹಣದ ಮೂಲಕ ಅವನು ಬಡವ, ಇವನು ಶ್ರೀಮಂತ ಅನ್ನೋದು ನಿರ್ಧಾರ ಆಗಲ್ಲ ಅನ್ನುವಂಥದ್ದು ಈ ಕಥೆಯ ಸಾರಾಂಶ. ಇದೇ ನಿಜವಾದ ಜೀವನ ಧ್ವನಿ. ನಿಜ, ಎಷ್ಟೋ ಸಣ್ಣವರ ಹತ್ರ ದೊಡ್ಡ ಗುಣಗಳು, ದೊಡ್ಡವರ ಹತ್ರ ಸಣ್ಣ ಗುಣಗಳು, ಶ್ರೀಮಂತರ ಹತ್ರ ಬಡತನದ ವಿಚಾರಗಳು, ಬಡವರ ಹತ್ರ ಶ್ರೀಮಂತಿಕೆಯ ಸಂಗತಿಗಳು. ನಿಮ್ಮ ವಿಚಾರಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಶುಭ ದಿನ. ಕೇಳಿಗರಿ, ಇದುವರೆಗೆ ನಿಮ್ಮ ಮುಂದೆ
ವಿಷಯಗಳನ್ನು ಪ್ರಸ್ತಾಪ ಮಾಡಿದವರು, ಮನಮುಟ್ಟುವ ಸಂಗತಿಗಳನ್ನು ತಿಳಿಸಿದವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ ಎಆರ್ ಚೇತನ್ ಕುಮಾರ್. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಕೇಳಿದ್ರೆ ಹಾಸನ ಆಕಾಶವಾಣಿಯಿಂದ ವಾರಕ್ಕೆ 3 ಸಾರಿ ಜೀವನ ಧ್ವನಿ ಬಿತ್ತರವಾಗ್ತಾ ಇದೆ. ಇವತ್ತಿನ ಕಂತಿನಲ್ಲಿ ಬೇಲೂರು ತಾಲೂಕು ಅಡಗೂರು ಗ್ರಾಮದ ಎಆರ್ ಚೇತನ್ ಕುಮಾರ್, ಚೇತನ್ ಗುರೂಜಿ, ಹಲವರಿಗೆ ಪರಿಚಯಸ್ಥರು. ಆಕಾಶವಾಣಿಯಿಂದ ಜೀವನ ಧ್ವನಿ ಮಾಲಿಕೆಗೆ ಅವರು ಅಪೇಕ್ಷೆ ಪಟ್ಟು ಭಾಗವಹಿಸಿದ್ದಾರೆ. ಇವತ್ತಿನ ವಿಷಯ ಏನು ಅನ್ನೋದನ್ನ ಆಸಕ್ತಿಯಿಂದ ಆಲಿಸಿಕೊಳ್ಳಿ. ಜೀವನ ಧ್ವನಿಯಲ್ಲಿ ವಿಶೇಷವಾದಂತಹ ವಿಚಾರಗಳನ್ನ ನಾವು ದಿನನಿತ್ಯ ಹಂಚ್ಕೊಂತಾ ಇದ್ದೀವಿ. ಅದರಲ್ಲೂ ಇವತ್ತು ಒಂದ್ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಬರೋಣ. ಇವತ್ತು ಈ ದಿನ ಅಂದ್ರೆ ಆರೋಗ್ಯವೇ ಭಾಗ್ಯ ಅಂತೀವಿ, ಅಥವಾ ಆರೋಗ್ಯ ಇದ್ದನೇ ನಿಜವಾದ ಸಿರಿವಂತ ಅಂತ ಹೇಳ್ತೀವಿ. ಆರೋಗ್ಯಕ್ಕೆ ನಾವು ಏನನ್ನ ಮಾಡಬೇಕು, ಏನನ್ನ ಮಾಡಬಾರದು ಅನ್ನುವಂತ ಅರಿವು ನಮಗೆ ಬಹಳ ಮುಖ್ಯ. ಆರೋಗ್ಯದ ವಿಚಾರದಲ್ಲಿ ಇವತ್ತೆಲ್ಲ ಒಂದು ಕಡೆ ನಾವು ಸನ್ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅಂತ ಅನಿಸ್ತದೆ. ಯಾಕೆಂದ್ರೆ ಇವತ್ತು ಇಷ್ಟೆಲ್ಲ ತಿಳುವಳಿಕೆ ಇದ್ದು, ಇಷ್ಟೆಲ್ಲ ಪ್ರಜ್ಞಾವಂತರಿದ್ದು ಆರೋಗ್ಯ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಕುಸಿತಾ ಇದೀವಿ ಅಂತ ಅನಿಸ್ತದೆ. ಯಾಕೆಂದ್ರೆ ಆರೋಗ್ಯ ಅನ್ನುವಂಥದ್ದು ಒಂದು ದೇಶದ ಸಿರಿವಂತಿಕೆಯನ್ನ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಅಂದ್ರೆ ಒಂದು ದೇಶದ ಆರೋಗ್ಯವಂತ ವ್ಯಕ್ತಿ ಆ ದೇಶದ ನಿಜವಾದ ಆಸ್ತಿ ಅಂತ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂತ ಒಂದು ಶಕ್ತಿ ಆರೋಗ್ಯಕ್ಕಿದೆ. ಅಂದ್ರೆ ಆರೋಗ್ಯವಿಲ್ಲದ ಬಾಳು ಎಷ್ಟಿದ್ದರೂ ಹಾಳು ಅನ್ನುವಂಥದ್ದು. ಅದು ಬರೀ ದೇಶಕ್ಕಲ್ಲ ಅಥವಾ ಒಂದು ಸಮಾಜಕ್ಕಲ್ಲ, ಆದ್ರೆ ಅವನನ್ನ ನಂಬಿರುವಂತಹ ಅವನ ಮನೆಯ ವಾತಾವರಣಕ್ಕೆ ಅದರಿಂದ ಬಹಳ ಕೆಟ್ಟ ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಇವತ್ತು ಈ ವರದಿಗಳಲ್ಲಿ ನೋಡಿದ ಪ್ರಕಾರ ಆರೋಗ್ಯವಿಲ್ಲದ ಮನೆಗಳ ಒಂದು ವಾತಾವರಣ, ಅವರ ಒಂದು ಆರ್ಥಿಕ ಸ್ಥಿತಿ ಬಹಳ ಬಹಳ ಕೆಳಮಟ್ಟಕ್ಕೆ ಬರ್ತಾ ಇದೆ. ಅದಕ್ಕೆ ಆರೋಗ್ಯ ಅನ್ನುವಂಥದ್ದು ಒಂದು ನಮ್ಮ ಸಾಂವಿಧಾನಿಕ ಹಕ್ಕು ಅನ್ನುವಂಥದ್ದು ಅಥವಾ ಒಂದು ಕರ್ತವ್ಯ ಅನ್ನುವಂಥ ಅರಿವು ಯಾರಿಗೆ ಬರುತ್ತದೋ ಅವತ್ತು ನಿಜವಾದಂತಹ ಅವನ ಒಂದು ವ್ಯಕ್ತಿತ್ವ ಬೆಳವಣಿಗೆ ಆಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ನಿಮ್ಗೆ ಆರೋಗ್ಯದ ಬಗ್ಗೆ ಅಂತಂದ್ರೆ, ಆರೋಗ್ಯ ಇದ್ರೆ ನೀವು ಅನ್ಕೊಂಡಿದ್ದನ್ನ, ನೀವು ಏನಾದ್ರೂ ಒಂದು ಮಾಡ್ಬೇಕನ್ನುವಂಥದ್ದನ್ನ ನೀವು ಸುಲಭವಾಗಿ ಸಾಧಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂತಹ ಆರೋಗ್ಯವನ್ನು ಪಡಿಲಿಕ್ಕೆ ಇರಬೇಕಾದಂತ ಮೊದಲನೇ ಅರಿವು ಅಂತಂದ್ರೆ 100 ವರ್ಷ ಬದುಕುವ ಈ ದೇಹವನ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನುವಂಥದ್ದು. ಚೆನ್ನಾಗಿ ಇಟ್ಕೊಳೋದು ಅಂತಂದ್ರೆ ಒಳ್ಳೊಳ್ಳೆ ಸೋಪು ಶಾಂಪುಗಳನ್ನ ಹಾಕೊಂಡು ಸ್ನಾನ ಮಾಡ್ಕೊ ಒಂದು ಸೆಂಟ್ ಹಾಕೊಂಡು ಒಳ್ಳೆ ಇಸ್ತ್ರಿ ಮಾಡಿದಂತ ಬಟ್ಟೆಗಳನ್ನು ಧರಿಸಿದ್ರೆ ಆರೋಗ್ಯ ಅಂತಲ್ಲ. ನಾವು ತಿನ್ನುವ ಆಹಾರ ಎಷ್ಟು ಸಾತ್ವಿಕವಾಗಿರುತ್ತೆ ಅಂದ್ರೆ ಕ್ವಾಂಟಿಟಿಗಿಂತಲೂ ಕ್ವಾಲಿಟಿ ಆಗಿರುತ್ತೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ಅಂತಹ ಆರೋಗ್ಯವನ್ನ ಪಡ್ಕೊಳ್ಳಿಕ್ಕೆ ನೀವು ಯೋಚನೆ ಮಾಡಿ. ತಿಂದ ಮೇಲೆ ಯೋಚನೆ ಮಾಡಬೇಡಿ, ತಿನ್ನೋಕ್ಕಿಂತ ಮುಂಚೆನೆ ಯೋಚನೆ ಮಾಡಿ. ಏನನ್ನ ತಿಂದ್ರೆ ನನ್ನ ದೇಹ ಲವಲವಿಕೆಯಿಂದ ಇರುತ್ತೆ, ನನ್ನ ಕೆಲಸಗಳು ಬಹಳ ಚಟುವಟಿಕೆಯಿಂದ ಇರ್ತದೆ, ನನ್ನ ಆಲೋಚನೆ ತುಂಬಾ ಚೆನ್ನಾಗಿರುತ್ತೆ, ನನ್ನ ಬುದ್ಧಿ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನುವಂತ ಅರಿವು ನಿಮಗಿತ್ತು ಅಂದ್ರೆ ಆ ಅರಿವನ್ನು ನಿರ್ಧಾರ ಮಾಡೋದೇ ನೀವು ತಿನ್ನುವ ಆಹಾರ, ನಿಮ್ಮ ಆರೋಗ್ಯ. ಹಾಗಾಗಿ ಆರೋಗ್ಯವೇ ನಿಜವಾದ ಭಾಗ್ಯ. ನಿಜ. ನಾವು ಎಷ್ಟು ತಿಂತದೀವಿ, ಏನು ತಿಂತದೀವಿ ಅನ್ನೋದಕ್ಕಿಂತ ಎಷ್ಟು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವಾಗ ತಿನ್ನಬೇಕು, ಯಾವಾಗ ತಿನ್ನಬಾರ್ದು ಅನ್ನೋದ್ರ ಬಗ್ಗೆನೂ ಆಲೋಚನೆ ಇಟ್ಕೊಂಡು ಹೋದಷ್ಟು ಒಳ್ಳೆಯದೆ. ಶತ್ರುಗಳೇ, ಇವತ್ತು ತುಂಬ ಜನಗಳಿಗೆ ಆಹಾರ ಸಾಕಷ್ಟು ಸಿಗ್ತಾ ಇದೆ. ತಿಂದು ತಿಂದೆ ತೊಂದರೆ ಮಾಡ್ಕೊಂಡಿರೋರು ಹೆಚ್ಚು ಅನ್ನೋದು ಅನೇಕರ ಮಾತು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರಿನ ಆಹಾರ ತಜ್ಞರು ಹಾಗೂ ಯೋಗ ತರಬೇತುದಾರರಾಗಿರುವ ಎಆರ್ ಚೇತನ್ ಕುಮಾರ್ ಅವರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಕೇಳಿಗರೆ, ಹಾಸನ ಆಕಾಶವಾಣಿಯಿಂದ ವಿನೂತನ ಮಾಲಿಕೆ ಜೀವನ ಧ್ವನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಡಗೂರಿನ ಎಆರ್ ಚೇತನ್ ಕುಮಾರ್, ಹಲವರಿಗೆ ಚೇತನ್ ಗುರೂಜಿ ಅನ್ಕೊಂಡೆ ಪರಿಚಯಸ್ಥರು, ಆಹಾರ ತಜ್ಞರು, ಯೋಗ ತರಬೇತುದಾರರು, ಕೃಷಿಕರು. ಇವತ್ತು ನಿಮಗೆಲ್ಲ ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ಇವತ್ತಿನ ಆರೋಗ್ಯ ಸ್ಥಿತಿಗೆ ನಮ್ಮ ಮನಸ್ಥಿತಿನೂ ಬಹಳ ಮುಖ್ಯ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಬಹಳ ಜನಕ್ಕೆ ಗೊತ್ತಿಲ್ಲ. ದೇಹಕ್ಕೆ ಔಷಧಿ ಸಿಗುತ್ತೆ ಅಥವಾ ದೇಹಕ್ಕೆ ಬೇಕಾದಂತ ಆಹಾರವನ್ನ ನಾವು ಕೊಡ್ತೀವಿ, ಆದ್ರೆ ಮನಸ್ಸಿಗೆ ಬೇಕಾದಂತ ಆಹಾರವನ್ನು ಸರಿಯಾದ ರೀತಿ ಕೊಡ್ಲಿಲ್ಲ ಅಂದ್ರೆ ಎಷ್ಟೇ
ಎಷ್ಟೇ ಸಾತ್ವಿಕವಾದಂಥ ಆಹಾರವನ್ನ ಸೇವನೆ ಮಾಡಿದ್ರೂ ಅವನ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥಾತ್ ನನಗೆಲ್ಲೋ ಒಂದು ಕಡೆ ಓದಬೇಕಾದ್ರೆ ತಿಳಿದಿದ್ದಂಥದ್ದು ಅಥವಾ ನನ್ನ ಅರಿವಿಗೆ ಬಂದಿರುವಂಥದ್ದು ಏನಂದ್ರೆ, ಮನುಷ್ಯ ದೈಹಿಕ ಕಾಯಿಲೆಗಳಿಂದ ನರಳೋದಕ್ಕಿಂತ ಮಾನಸಿಕ ಕಾಯಿಲೆಗಳಿಂದ ನರಳ್ತಾ ಇರೋದೇ ಜಾಸ್ತಿ, ಅಂದ್ರೆ ತೊಂದರೆಗಳನ್ನ ಅನುಭವಿಸ್ತಾ ಇರೋದು ಜಾಸ್ತಿ ಅನ್ನುವಂಥದ್ದು. ಅಂದ್ರೆ ಅರ್ಥಾತ್ ಮನುಷ್ಯನಿಗೆ ದೈಹಿಕ ಕಾಯಿಲೆಗಳು 10% ಆದ್ರೆ ಮಾನಸಿಕ ಕಾಯಿಲೆಗಳು 90%, ದೇಹಕ್ಕೆ ತಗುಲುವ ಕಾಯಿಲೆಗಳು 10%, ಆದ್ರೆ ಮನಸ್ಸಿಗೆ ಆಗುವಂತ ಕಾಯಿಲೆ ಇದೆಯಲ್ಲ ಅದು 90%. ಅದಕ್ಕೆ ಮನಸ್ಸನ್ನ ಬಹಳ ಶುಭ್ರವಾಗಿಟ್ಕೋಬೇಕು. ದೇಹವನ್ನ ಹೇಗೆಲ್ಲ ಒಂದು ವ್ಯವಸ್ಥೆಗಳಿದೆ, ಅನೇಕ ಪದ್ಧತಿಗಳಿದಾವೆ ಶುಚಿಯಾಗಿಟ್ಕೊಳ್ಳಿಕ್ಕೆ. ಆದ್ರೆ ಮನಸ್ಸನ್ನ ಉಲ್ಲಾಸಭರಿತವಾಗಿ ಅಥವಾ ಮನಸ್ಸನ್ನ ಶುಚಿಯಾಗಿಟ್ಕೊಳ್ಳಿಕ್ಕೆ ಒಂದಿಷ್ಟು ಒಳ್ಳೆಯ ಆಲೋಚನೆಗಳು ಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಕೊನೆಯ ಹಂತದ ಕ್ಯಾನ್ಸರ್ ಅನ್ನು ನಾವು ವಾಸಿ ಮಾಡಿಕೊಂಡು ಬದುಕಬಹುದು, ಆದ್ರೆ ಮನಸ್ಸಿಗಾದಂತಹ ರೋಗವನ್ನ ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮನುಷ್ಯ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮಾನಸಿಕವಾಗಿ ಬಹಳ ಬಹಳ ಚೆನ್ನಾಗಿರಬೇಕು. ಅಂದ್ರೆ ಚೆನ್ನಾಗಿರೋದು ಅಂತಂದ್ರೆ ಏನು? ಮಾನಸಿಕವಾಗಿ ಯಾರನ್ನಾರು ನೋಡಿದಾಗ, ಯಾರು ಒಬ್ಬ ಎದುರುಗಡೆ ಸಿಕ್ಕಂತ ವ್ಯಕ್ತಿಯನ್ನ ನಮ್ಮ ಮಾತನಾಡಿಸುವ ರೀತಿ ಮೂಲಕ, ಜೊತೆಗೆ ಅವಾಗ ನಮ್ಮ ಮಾತಿನ ಶೈಲಿ ಇರಬಹುದು, ಅಥವಾ ಇನ್ನೂ ಅನೇಕ ಸಂದರ್ಭಗಳಲ್ಲಿ ನಡೆಯುವಂತ ಆಘಾತಕಾರಿ ಘಟನೆಗಳನ್ನ ನಾವು ಯಾವ ರೀತಿ ಎದುರಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮಾನಸಿಕ ಆರೋಗ್ಯ ನಿಂತಿರುತ್ತೆ. ದೈಹಿಕ ಆರೋಗ್ಯವಂತರು ಆರೋಗ್ಯವಂತ ಅಲ್ಲ, ಮಾನಸಿಕವಾಗಿನೂ ಅವನು ಆರೋಗ್ಯವಾಗಿದ್ದಾಗ ಅವನು ಒಂದ್ ಸ್ವಲ್ಪ 2ನೇ ಹಂತಕ್ಕೆ ಬರ್ತಾನೆ. ಹಾಗಾಗಿ ಮಾನಸಿಕವಾದಂತಹ ಸ್ವಾಸ್ಥ್ಯವನ್ನ ಕಾಪಾಡಿಕೊಳ್ಳುವಂಥದ್ದು ಇದು ನಾವು ಎಲ್ಲ ಒಂದು ಕಡೆ ಪರೋಕ್ಷವಾಗಿ ದೇಹದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ತುಂಬಾ ಸಾಧ್ಯ ಆಗತ್ತೆ. ಅಂತಹ ಮಾನಸಿಕ ಆರೋಗ್ಯವನ್ನ ತುಂಬಾ ಚೆನ್ನಾಗಿಟ್ಕೊಳ್ಳಿಕ್ಕೆ ಒಂದಿಷ್ಟು ಸತ್ಸಂಗ ಇರಬಹುದು, ಸಜ್ಜನರ ಒಡನಾಟ ಇರಬಹುದು, ಬೆಳಗ್ಗೆ ಎದ್ದು ಆಕಾಶವಾಣಿಯಲ್ಲಿ ಬರುವಂತಹ ಒಂದಿಷ್ಟು ಈ ತರದ ಚಿಂತನೆಗಳಿರ್ಬೋದು, ಅಥವಾ ಭಾವಗೀತೆಗಳಿರ್ಬೋದು, ಭಕ್ತಿಗೀತೆಗಳಿರ್ಬೋದು, ಇವುಗಳನ್ನೆಲ್ಲ ಬರೀ ಯಾವಾಗಷ್ಟೇ ಎಲ್ಲ ಮನೆಗಳಲ್ಲಿ ನೀವಿರುವ ಜಾಗದಲ್ಲಿ ಒಂದು ಒಳ್ಳೆ ರೀತಿ ರೂಪಿಸ್ಕೊಂಡಾಗ ನಿಮ್ಮ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನೀವು ಮನಸ್ಸಿನಿಂದ ಆರೋಗ್ಯವಂತರಾಗಿದ್ರೆ ದೇಹದ ರೋಗವನ್ನ ಬೇಗ ಗುಣಪಡಿಸಬಹುದು ಅನ್ನುವಂಥದ್ದು ನನ್ನ 22 ವರ್ಷದ ಅನುಭವದಲ್ಲಿ ಅರ್ಥ ಆಗಿದೆ. ನಮಸ್ಕಾರ. ಕೆಳಗರೆ ಮನಸ್ಸು ಆರೋಗ್ಯಕರವಾಗಿದ್ರೆ ಬದುಕು ಆನಂದದಾಯಕವಾಗಿರುತ್ತೆ ಅನ್ನೋದನ್ನ ನೀವೆಲ್ಲ ಕೇಳ್ತಾ ಇರ್ತೀರಿ. ಇದೇನು ಕಷ್ಟದ ಸಂಗತಿ ಅಲ್ಲ. ವಿಷಯವನ್ನ ಆಲಿಸಿಕೊಂಡು ಅರಗಿಸಿಕೊಳ್ಳಿಕ್ಕೆ ತುಂಬಾ ಕಷ್ಟಪಡಬೇಕಾಗಿಲ್ಲ, ಎಲ್ಲೋ ಯಾರನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ಮನಸ್ಸನ್ನ ನಿಗ್ರಹದಲ್ಲಿಟ್ಕೊಳ್ಳಿ, ಮನಸ್ಸನ್ನ ಆರೋಗ್ಯಕರವಾಗಿ ಇಟ್ಕೊಳ್ಳುವ ನಿಟ್ಟಿನಲ್ಲಿ ಗಮನ ಹರಿಸಿ ಅನ್ಕೊಂಡು ಹೇಳಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಕೆಳಗರೆ ಬದುಕಿನ ಆನಂದಕ್ಕೆ ಒಂದಲ್ಲ ಎರಡಲ್ಲ 10 100 ದಾರಿಗಳಿದಾವೆ, ವಿಚಾರಗಳಿದಾವೆ. ನಾವು ಪ್ರತಿನಿತ್ಯ ನಮ್ಮ ಜೀವನ ಆನಂದದಾಯಕವಾಗಿರ್ಬೇಕಾದ್ರೆ, ಆರೋಗ್ಯಕರವಾಗಿರ್ಬೇಕಾದ್ರೆ ಏನೆಲ್ಲ ಸಂಗತಿಗಳನ್ನ ಗಮನಿಸ್ತಾ ಇರಬೇಕು, ಅಳವಡಿಕೆ ಮಾಡ್ಕೊಳ್ತಾ ಇರಬೇಕು, ಬಿಡಬಾರದು. ನಮ್ಮ ಮನಸ್ಸು, ನಮ್ಮ ಬದುಕು ಕೆಡ್ತಾ ಹೋದ್ರೆ ನಮಗೂ, ಕುಟುಂಬಕ್ಕೂ, ಸಮಾಜಕ್ಕೂ ಅಷ್ಟೊಂದು ಒಳ್ಳೇದಲ್ಲ ಅಲ್ವಾ? ಇವತ್ತಿನ ವಿಷಯ ಏನಂತ ಆಲಿಸ್ಕೊಳ್ಳಿ. ಜೀವನ ಧ್ವನಿ ಮಾಲಿಕೆಯಲ್ಲಿ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು ಏನು ಹೇಳ್ತಾರೆ ಗಮನಿಸಿಕೊಳ್ಳಿ. ಇವತ್ತಿನ ದಿನದಲ್ಲಿ ಮನುಷ್ಯನಿಗೆ ದೇಹ ಎಷ್ಟು ಮುಖ್ಯನೋ ಮನಸ್ಸಿನ ಆಲೋಚನೆಗಳು ಅಷ್ಟೇ ಮುಖ್ಯ. ಹಾಗೆ ಅವನ ಆಲೋಚನೆಗಳು ಇನ್ನೂ ಬಹಳ ಮುಖ್ಯ. ಅಂದ್ರೆ ಅವನ ಆಲೋಚನೆಗಳು ಅಂತಂದ್ರೆ ಅವನ ಬುದ್ಧಿ ಎನ್ನುವಂಥದ್ದು ಏನು ಕರಿತೀವಿ, ಆ ಬುದ್ಧಿವಂತಿಕೆನು ಎಲ್ಲ ಒಂದು ಕಡೆ ಈ ಸಮಾಜಕ್ಕೆ ಅಥವಾ ತನ್ನ ನಂಬಿರುವಂತಹ ಮನೆಗೆ, ತಾನು ಹುಟ್ಟಿದಂತಹ ಒಂದು ಪರಿಸರಕ್ಕೆ ಉತ್ತಮ ರೀತಿಯ ಕೊಡುಗೆಯನ್ನು ಕೊಡುವಂತಹ ರೀತಿ ಇರಬೇಕು. ಇವತ್ತಿನ ದಿನಗಳಲ್ಲಿ ನಾವು ಬಳಸ್ತಾ ಇರುವಂತಹ ನಮ್ಮ ಆಲೋಚನೆಗಳು, ನಮ್ಮ ಬುದ್ಧಿ ಸಮಾಜದ ಅನೇಕ ತೊಂದರೆಗಳನ್ನ, ಸಮಸ್ಯೆಗಳನ್ನ ಹುಟ್ಟಾಕುವಂತದ್ದಿದೆ. ನೋಡ್ತೀರಿ, ಒಳ್ಳೆ ಬುದ್ಧಿವಂತಿಕೆಯನ್ನ ಬಳಸ್ಕೊಂಡು ಅವತ್ತಿನ ಕಾಲಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟೆಯನ್ನ ಕಟ್ಟಿದ್ರು. ಹಾಗೇನೆ ನಮ್ಮ ಬುದ್ಧಿವಂತಿಕೆಯನ್ನ ಸತ್ಪಾತ್ರಕ್ಕೆ, ಸನ್ಮಾರ್ಗಕ್ಕೆ ಬಳಸುವಂತ ಮನೋಭಾವನೆಯನ್ನ ಬೆಳೆಸ್ಕೊಂಡಾಗ ಅದು ಒಂದು ದೇವರ ಪೂಜೆ ಆಗ್ತದೆ. ಏನ್ ಅನ್ಕೊಂಡಿದೀವಿ ನಾವು ಮಾಡುವಂತ ಪೂಜೆನೇ ಅದೇ ಒಂದು ಶ್ರೇಷ್ಠ ಅನ್ಕೊಂಡಿದೀವಿ. ಅದಕ್ಕಿಂತನೂ ಮುಂದುವರಿತಾ ಒಳ್ಳೆಯ ಕೆಲಸವನ್ನ ಮಾಡೋದ್ರ ಮೂಲಕ, ಅಂದ್ರೆ ಒಳ್ಳೆ ಬುದ್ಧಿಯನ್ನ ಬಳಸೋದ್ರ ಮೂಲಕ ಸಮಾಜದಲ್ಲಿರುವಂತ ಅನೇಕ ರೋಗಗಳು ಅಂದ್ರೆ ಬರೀ ದೇಹದ ರೋಗಗಳಲ್ಲ, ಬಹಳಷ್ಟು ಸಮಸ್ಯೆಗಳಿದಾವೆ, ಬಹಳಷ್ಟು ತೊಂದರೆಗಳಿದಾವೆ. ಅದಕ್ಕೆ ಬಳಸ್ಕೊಂಡು ಅದಕ್ಕೆ ಪರಿಹಾರವನ್ನು ಕೊಟ್ಟಾಗ ಅದು ಒಂದು ದೇವರ ಪೂಜೆ ಆಗ್ತದೆ, ಅದು ಒಂದು ಶ್ರೇಷ್ಠವಾದಂತ ಕೆಲಸ ಆಗ್ತದೆ. ಅದನ್ನ 100 ಜನ ಕೊಂಡಾಡುತ್ತಾರೆ. ಉದಾಹರಣೆ ನಂದೇ ಹೇಳ್ತೀನಿ ನೋಡಿ. ಮೊದಲು ಅನ್ಕೊಂಡೆ ರಕ್ತದಾನ ಮಾಡಬೇಕು ಅಂತ ಹೇಳಿ, ರಕ್ತದಾನ ಮಾಡ್ತಾ ನಾನು ಮಾಡ್ತಾ ಬಂದೆ. ನಾನು ಒಬ್ಬನೇ ಮಾಡಿದ್ರೆ ಸಾಲದು, 100 ಜನಕ್ಕೆ ಇದನ್ನು ಪ್ರಚಾರ ಪಡಿಸ್ಬೇಕು ಅಂತ ಮಾಡ್ತಾ ಇವತ್ತು ನಾನು 92 ಬಾರಿ ನಾನು ಕೊಟ್ಟೆ. ನನ್ನನ್ನು ನಂಬಿ ಇವತ್ತು ಸುಮಾರು 9,000ಕ್ಕಿಂತಲೂ ಹೆಚ್ಚಿನ ಜನ ಈಗಾಗಲೇ ರಕ್ತದಾನ ಮಾಡಿದ್ದಾರೆ. ಸ್ವಪ್ರೇರಣೆಯಿಂದ ಅವರವರೇ ಮತ್ತೆ ಮರಳಿ ರಕ್ತದಾನ
ವಿಧಾನವನ್ನು ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಆಲೋಚನೆ, ನನ್ನ ಯೋಚನೆ ಒಂದು ಒಳ್ಳೆಯದಕ್ಕೆ ಬಳಸಿದ್ರೆ ನಮ್ಮ ಜೊತೆಗೆ ಮತ್ತೆ 10 ಜನ ಒಳ್ಳೆಯದಕ್ಕೆ ಕೈ ಜೋಡಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ನಮ್ಮ ಬುದ್ಧಿವಂತಿಕೆಯನ್ನ, ನಮ್ಮ ಆಲೋಚನೆಯನ್ನ ಸನ್ಮಾರ್ಗಕ್ಕೆ ಬಳಸಿದ್ರೆ ಏನೆಲ್ಲ ಸಾಧ್ಯ ಆಗುತ್ತೆ ಅನ್ನುವಂಥದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಹಾಗಾಗಿ ನಮ್ಮ ಯೋಚನೆಗಳು ಸಮಾಜಮುಖಿಯಾಗಿರಬೇಕು, ಊರಿನ ಹಿತಕ್ಕಾಗಿರಬೇಕು, ಅಥವಾ ದೇಶದ ಹಿತಕ್ಕಾಗಿರಬೇಕು, ಅಥವಾ ಈ ಪ್ರಪಂಚಕ್ಕೆ ಏನಾದ್ರು ಒಂದು ಕೊಡುಗೆಯನ್ನು ಕೊಡುವ ರೀತಿ ನಮ್ಮ ಬುದ್ಧಿವಂತಿಕೆಯನ್ನ ನಾವು ಬಳಸ್ಕೊಂತ ಬಂದ್ರೆ ಖಂಡಿತ ಏನಾದ್ರೂ ಒಂದು ಒಳ್ಳೆಯದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂತ ಶಕ್ತಿ ಎಲ್ಲರಲ್ಲೂ ಇದೆ. ಏನೀಗ ಜೀವನ ಧ್ವನಿಯ ಮೂಲಕ ಕೇಳ್ತಾ ಇದ್ದೀರಿ, ಈ ಮೂಲಕ ನಿಮ್ಮಲ್ಲೂ ಒಂದು ಅದ್ಭುತವಾದಂತ ಶಕ್ತಿ ಅಂದ್ರೆ ಆಲೋಚನೆ, ಬುದ್ಧಿ ಇದೆ. ಅದನ್ನ ಒಳ್ಳೇದಕ್ಕೆ ಬಳಸ್ಕೊಳ್ಳೋಣ. ಬಳಸಿದಂಥದ್ದು ನಮಗೆ ಒಳ್ಳೇದಾಗತ್ತೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆಯ ಸುಡೋದು ಅಂತಾರೆ ಶರಣರು. ಅಂದ್ರೆ ನಮ್ಮ ಆಲೋಚನೆ ಒಳ್ಳೇದಕ್ಕೂ ಆಗತ್ತೆ, ಕೆಟ್ಟದಕ್ಕೂ ಆಗತ್ತೆ. ನೀನು ಒಳ್ಳೆ ಆಲೋಚನೆ ಮಾಡಿದ್ರೆ ಅದು ಒಳ್ಳೇದನ್ನ ಮಾಡುತ್ತೆ, ಕೆಟ್ಟ ಆಲೋಚನೆ ಮಾಡಿದ್ರೆ ಅಥವಾ ಕೆಟ್ಟದಕ್ಕೆ ಬುದ್ಧಿ ಬಳಸಿದ್ರೆ ಅದರಿಂದ ಹಾನಿ ನನಗೆ ಆಗುತ್ತೆ ಅನ್ನುವಂಥದ್ದು ಇದರ ಸಾರಾಂಶ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದ್ರೆ ಅದೆಷ್ಟು ಒಳ್ಳೆ ಬೆಳವಣಿಗೆಗಳು ಕಾಣುತ್ತೇವೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅದೇ ನಮ್ಮ ಸಮಾಜದ ಸೋಜಿಗ. ಇವತ್ತು ತಾವು ಭಾಗವಹಿಸಿ ವಿಷಯಗಳನ್ನ ಹಂಚಿಕೊಂಡ್ರಿ. ನಮ್ಮ ನಾಗರಿಕರಿಗೆ ಸಜ್ಜನ ಗುಣಗಳು ಬೆಳೀಲಿ ಅನ್ನೋ ಒಂದು ಆಲೋಚನೆಯೊಂದಿಗೆ, ಆಶಯದೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀವಿ. ತಮಗೆ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ, ಶುಭ ದಿನ. ಕೇಳಿಗರೆ, ಇದುವರೆಗೆ ವಿಷಯಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್. ಕೇಳಿಗರೆ, ನಮ್ಮ ಜೀವನದಲ್ಲಿ ಎಷ್ಟೊಂದು ಒಳ್ಳೆಯದನ್ನ ಮಾಡಲೇಬೇಕನ್ನೋ ಒಂದು ಹಠದೊಂದಿಗೆ ಸಾಗಿದ್ರೆ ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಮಾಜಕ್ಕೂ ಅದೆಷ್ಟು ಒಳ್ಳೇದಾಗ್ತದಲ್ವಾ? ಒಳ್ಳೆ ವಿಚಾರಗಳು ಎಂದೆಂದಿಗೂ ಒಳ್ಳೆಯದೇ. ಆಚಾರ ಮತ್ತು ವಿಚಾರ ಚೆನ್ನಾಗಿದ್ರೆ ಬದುಕು ಸುಂದರ. ಇವತ್ತಿನ ವಿಷಯ ಏನು ಅಂತ ಆಲಿಸಿಕೊಳ್ಳಿ. ಜೀವನ ಧ್ವನಿ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಅಡಗೂರು ಗ್ರಾಮದ AR ಚೇತನ್ ಕುಮಾರ್ ಅವರು, ಚೇತನ್ ಗುರುಜಿ ಏನು ಹೇಳ್ತಾರೆ ಗಮನಿಸಿಕೊಳ್ಳಿ. ನಾವೆಲ್ಲರೂ ಹುಟ್ಟಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಹುಟ್ಟುತ್ತೀವಿ. ಮುಂದೆ ಕೊನೆಯ ಹಂತಕ್ಕೆ ಬರ್ತಾ 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 ಮಹಾತ್ಮರಾಗ್ಲಿಕ್ಕೂ ಸಾಧ್ಯತೆ ಇದೆ. ಬರೀ ಮನುಷ್ಯನಲ್ಲ, ಅವನು ಯೋಗಿ ಆಗ್ಲಿಕ್ಕೆ, ಮಹಾತ್ಮನಾಗ್ಲಿಕ್ಕೆ, ಸಂತನಾಗ್ಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಎಷ್ಟೋ ಜನ ಮನುಷ್ಯರಾಗಿ ಹುಟ್ಟಿ ಮನುಷ್ಯರ ರೀತಿನೇ ಸಾಯ್ತಾರೆ. ಆದ್ರೆ ಮನುಷ್ಯನು ಮಹಾತ್ಮನಾಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನ ದೇವರು ಎಲ್ಲಾ ಜೀವಿಗಳಿಗಿಂತಲೂ ಮನುಷ್ಯನಿಗೆ ಕೊಟ್ಟು ಕಳಿಸಿದಾನೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇನೆ. ಯಾವುದನ್ನ ನೋಡಿದ್ರೆ ಬದುಕು ಚಂದ ಆಗ್ತದೆ ಅದನ್ನ ನೋಡ್ತಾ ಇಲ್ಲ, ಅದೇ ದೊಡ್ಡ ದುರಂತ. ಹಾಗೆ ಯಾವುದನ್ನ ಕೇಳಿದ್ರೆ ಒಳ್ಳೇದು ಅನಿಸ್ತದೋ ಅದನ್ನ ಕೇಳ್ತಾ ಇಲ್ಲ, ಯಾವುದನ್ನ ಮಾಡಿದ್ರೆ ಕೈಯಿಂದ ಒಳ್ಳೆ ಕೆಲಸ ಆಗ್ತದೋ ಅದನ್ನ ಮಾಡ್ತಾ ಇಲ್ಲ. ಅದಕ್ಕಾಗಿ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಪಡಿಸ್ಕೊಳ್ಬೇಕು. ಯಾಕೆಂದ್ರೆ ನರಮಾನವ ಹರಮಾನವನಾಗ್ಲಿಕ್ಕೆ ಒಂದು ಅವಕಾಶ ಇದೆ. ದೇವರನ್ನು ಒಲಿಸಿಕೊಳ್ಳುವಂತಹ ಒಂದು ಅದ್ಭುತವಾದ ಶಕ್ತಿ ಇದ್ರೆ ಅದು ಮನುಷ್ಯನಿಗೆ ಮಾತ್ರ, ಬೇರೆ ಯಾವ ಜೀವ ಸಂಕುಲಕ್ಕಿಲ್ಲ. ಇಂತಹ ಒಂದು ಅವಕಾಶವನ್ನ ನಾವೆಲ್ಲೋ ಒಂದು ಕಡೆ ಹಾಳು ಮಾಡ್ಕೊಂತ ಇದೀವಲ್ಲ. ಏನಕ್ಕೋಸ್ಕರ ಹಾಳು ಮಾಡ್ಕೊಂತ ಇದೀವಿ? ಕನಕ ಕಾಮಿನಿ ಕಾಂಚನಕ್ಕಾಗಿ ಒಡೆದಾಡಿ ಕೆಟ್ಟಿತಿ ಲೋಕವೆಲ್ಲ. ಇಷ್ಟಕ್ಕೋಸ್ಕರನೇ ನಮ್ಮ ಜೀವನ. ಆದ್ರೆ ಮುಂದೆ ಈ ಅಮೂಲ್ಯವಾದಂತಹ ಈ ಮನುಷ್ಯ ಜನ್ಮವನ್ನ ಇಷ್ಟರಲ್ಲೇ ಮುಗಿಸಿದ್ರೆ ಅದು ಸಾರ್ಥಕ ಅಂತ ಅನ್ಸಲ್ಲ. ಒಂದು ಸಾರಿ ಮರಿ ಕೋಳಿ ತಾಯಿ ಕೇಳ್ತಂತೆ, ಅಮ್ಮ ಮನುಷ್ಯರಿಗೆ ಹುಟ್ಟಿದಾಗ ಹೆಸರಿಡ್ತಾರೆ, ನಮಗೆ ಏನು ಹೆಸರಿಲ್ವಲ್ಲಮ್ಮ ಅಂತ ಹೇಳಿ ಕೇಳ್ತದೆ. ಅದಕ್ಕೆ ಆ ತಾಯಿ ಕೋಳಿ ಮರಿ ಕೋಳಿಗೆ ಹೇಳುತ್ತೆ, ಮನುಷ್ಯನಿಗೆ ಹುಟ್ಟಿದಾಗ ಹೆಸರಿರುತ್ತೆ, ಸತ್ತಾಗ ಹೆಸರಿರಲ್ಲ. ಆದ್ರೆ ನಮ್ದಾಗಲ್ಲ, ಹುಟ್ಟಿದಾಗ ಹೆಸರಿರಲ್ಲ, ನಮ್ದು ಸತ್ತಾಗ ಹೆಸರಿರುತ್ತೆ. ಇದೇ ನಮ್ಮ ಏನ್ ಹೇಳ್ತಾ ಇದೀಯಾ ಅಂತ ಹೇಳಿ ಕೇಳಿದಾಗ, ನೋಡು ಮಗನೇ, ನಮ್ಮ ಸತ್ತಾಗ ನಮ್ಮನ್ನ ಚಿಕನ್ ಫ್ರೈ, ಚಿಕನ್ 65, ಚಿಕನ್ ಕಬಾಬ್ ಈ ರೀತಿ ಹೆಸರಿಡ್ದು ಕರೀತಾರೆ. ಅಂದ್ರೆ ಸತ್ತಾಗ ನಮಗೆ ಹೆಸರು, ಆದ್ರೆ ಮನುಷ್ಯನಿಗೆ ಸತ್ತಾಗ ಹೆಸರಲ್ಲ. ಅಂದ್ರೆ ಅರ್ಥ, ಮನುಷ್ಯನಿಗೂ ಸತ್ತಾಗ ಹೆಸರು ಬರಬೇಕು ಅಂದ್ರೆ ಮನುಷ್ಯತ್ವದ ಒಂದು ಗುಣಗಳನ್ನ, ಅಂದ್ರೆ ಮಾನವೀಯ ಗುಣಗಳನ್ನ ಬೆಳೆಸ್ಕೊಂಡು ಉಳಿಸ್ಕೊಂಡು ಅವನು ಹೋದಾಗ ಖಂಡಿತ ಮಹಾದೇವನಾಗ್ಬೋದು ಅನ್ನುವಂಥದ್ದು ಒಂದು ಸಾರಾಂಶ. ಹಾಗಾಗಿ ಮನುಷ್ಯ ಜನ್ಮವನ್ನ ಬರೀ ಟಿವಿ, ಮೊಬೈಲ್ ಅಥವಾ ಇತರೆ ಬೇಡವಾದಂತಹ ಮಾತುಗಳಲ್ಲೇ ಕಾಲ ಕಳೆಯೋದಕ್ಕಿಂತ ಸದ್ಬಳಕೆ ಮಾಡಿಕೊಂಡಾಗ ಖಂಡಿತ ನೀವು ನೋಡಿದಿರಿ, ಕೆಲವೇ ವರ್ಷ ಬದುಕಿದ್ರು ಇವತ್ತು ಭೂಮಿ ಇರೋ ತನಕನೂ ಅವರ ಹೆಸರುಗಳು ನಮ್ಮ ಜೊತೆಗೆ ಇದ್ದಾವೆ. ಅಂಥವರ ಮಹಾತ್ಮರ ಹೆಸರುಗಳು ನಾವು ಕೇಳ್ತಾ ಇರ್ತೀವಿ, ಮೆಲುಕಾಗ್ತಾ ಇರ್ತೀವಿ. ಅದರಲ್ಲಿ ನಾವು ಅಷ್ಟು ದೊಡ್ಡ ಮಟ್ಟಕ್ಕಾಗದವರು ನಾವು ಹುಟ್ಟಿದ ಜಾಗದಲ್ಲಿ ತಂದೆ ತಾಯಿಗಳಿಗಾದ್ರೂ ಪ್ರೀತಿ ಕೊಡೋದ್ರ ಮೂಲಕನೋ, ಅಥವಾ ನಮ್ಮ ಊರಿಗಾದ್ರೂ, ಅಥವಾ ನಮ್ಮ ಜಿಲ್ಲೆಗಾದ್ರೂ, ಅಥವಾ ನಮ್ಮ ರಾಜ್ಯಕ್ಕಾದ್ರೂ ಏನಾರು ಒಂದು ಸಣ್ಣ ಕೆಲಸವನ್ನ ಮಾಡೋದ್ರ ಮೂಲಕ ನಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋಣ. ಒಳ್ಳೇದಾಗ್ಲಿ, ಎಲ್ಲರಿಗೂ ಶುಭ ದಿನ. ನಮಸ್ಕಾರ. ಕೆಳಗರೆ ಇದುವರೆಗೆ ಮಾತನಾಡಿದವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು.
ಕೇಳಿದ್ರೆ ಇವತ್ತು ಹಳ್ಳಿಗರು ಪಟ್ಟಣಿಗರ ಮಧ್ಯದಲ್ಲಿ ದೊಡ್ಡ ಕಂದಕ. ಅವ್ರು ಚೆನ್ನಾಗಿದ್ದಾರಂತ ಅವ್ರು ಮಾತಾಡೋದು, ಇವ್ರು ಚೆನ್ನಾಗಿದ್ದಾರಂತ ಅವ್ರು ಮಾತಾಡೋದು, ಹೀಗೆ ಏನೆಲ್ಲ ಹೋಲಿಕೆಗಳಿಂದ ಎಷ್ಟೋ ಜನ ಸಮಾಧಾನವನ್ನೇ ಕಳ್ಕೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಸ್ಫೂರ್ತಿದಾಯಕವಾದ ಸಂಗತಿಯನ್ನ ನಿಮಗೆ ಪ್ರಸ್ತಾಪ ಮಾಡ್ತಾ ಇದೀವಿ. ವಿಷಯವನ್ನ ಹಂಚಿಕೊಳ್ತಿದ್ದಾರೆ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಹೀಗೆ ಜೀವನ ಧ್ವನಿಯಲ್ಲಿ ನಾವು ಬಹಳಷ್ಟು ವಿಚಾರಗಳಿದೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗೋಣ. ಇದೊಂದು ಮೌಲ್ಯಯುತವಾದಂತಹ ಒಂದು ಬದಲಾವಣೆಗಳಿಗೆ, ಸಣ್ಣ ಸಣ್ಣ ಮಾತುಗಳು ಅಥವಾ ಸಣ್ಣ ವಿಚಾರಗಳು ನಿಮ್ಮಲ್ಲಿ ಬದಲಾವಣೆ ತಂದ್ರೆ ಇವತ್ತು ನಾವು ಮಾಡ್ತಾ ಇರುವಂತಹ ಜೀವನ ಧ್ವನಿಗೆ ಒಂದು ಸಾರ್ಥಕತೆ ಅನ್ನಿಸ್ತದೆ. ಬಹಳ ಜನ ನಮ್ಮ ಬದುಕಿನಲ್ಲಿ ಇನ್ನೊಬ್ಬರ ಜೊತೆಗೆ ಹೋಲಿಕೆಯನ್ನ ಮಾಡಿಕೊಂಡು, ಇನ್ನೊಬ್ಬರನ್ನ ನೋಡಿಕೊಂಡು ನಾವು ಎಲ್ಲ ಒಂದು ಕಡೆ ದುಃಖಿಗಳಾಗ್ತಾ ಇದ್ದೇವೆ. ತನ್ನಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇದೆ, ಅಥವಾ ನನ್ನಲ್ಲಿ ಒಂದು ವಿಶೇಷತೆ ಇದೆ, ಅಥವಾ ನನ್ನ ಮನೆಯವರಲ್ಲಿ ವಿಶೇಷತೆ ಇದೆ ಅನ್ನುವಂಥದ್ದನ್ನು ನಾವು ಹೊರತುಕೊಂಡಲ್ಲೇ ಬೇರೆಯವರಲ್ಲಿ ವಿಶೇಷತೆ ಇದೆ, ಅಥವಾ ಬೇರೆಯವರ ಒಂದು ಮನೆ ಬಹಳ ಚೆನ್ನಾಗಿದೆ, ಅಥವಾ ಅವ್ರು ಬಹಳ ಚೆನ್ನಾಗಿದ್ದಾರೆ ಎನ್ನುವಂತ ಭಾವನೆ ಇವತ್ತೆಲ್ಲ ಒಂದು ಕಡೆ ಬಹಳಷ್ಟು ಕಂದಕಗಳನ್ನ ನಿರ್ಮಾಣ ಮಾಡ್ತಾ ಇದೆ. ಕಂದಕಗಳ ಜೊತೆಗೆ ಇವತ್ತು ಎಷ್ಟೋ ಮನೆಗಳಲ್ಲಿ ಮಾನಸಿಕ ನೆಮ್ಮದಿನೇ ಕಾಣ್ತಾ ಇಲ್ಲ. ನಿಮ್ಮ ಮನೆಯವರಿರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ವಾಸಿಸುವಂತ ಇತರೆ ಎಲ್ಲ ಜನಗಳ ಬಗ್ಗೆ ಅವರಲ್ಲಿರುವಂತಹ ಒಳ್ಳೆಯ ಗುಣಗಳನ್ನ, ಒಳ್ಳೆಯ ಕೆಲಸಗಳನ್ನ ನೋಡುವಂತ ಮನೋಭಾವನೆ ಬೆಳೆಸ್ಕೊಳ್ಳಿ. ನಿಮಗೆ ಅರ್ಧಕ್ಕರ್ಧ ನಿಮ್ಮ ಸಮಸ್ಯೆಗಳಿಗೆ ಅಥವಾ ನಿಮ್ಮ ಮಾನಸಿಕ ತೊಳಲಾಟಗಳಿಗೆ ಒಂದು ದಿವ್ಯ ಔಷಧಿ ಸಿಕ್ಕಂಗೆ. ಇವತ್ತು ಬಹಳ ಜನ ದುಃಖಿಗಳಾಗ್ತಾ ಇರೋದ್ರಲ್ಲಿ ಇನ್ನೊಬ್ಬರನ್ನ ನೋಡಿನೇ ಕೆಡ್ತಾ ಇದಾರೆ. ಅವ್ರ ಹಾಗೆ ಇವ್ರು ಹೀಗೆ, ಇವ್ರು ಆಗಿದ್ದಾರೆ ಇವ್ರು ಈಗಿಲ್ಲ, ನಮ್ಮಲ್ಲಿ ಈ ತರದ್ದಿದೆ ಅವರಲ್ಲಿ ಆ ತರದ್ದಿಲ್ಲ ಅಂತೇಳಿ ಆ ತರದ ಭಾವನೆಗಳನ್ನ ಬೆಳೆಸ್ಕೋಬೇಡಿ. ಹಿರಿಯರೆಲ್ಲ ಕೂಡಿ ನೋಡಿ ಮಾಡಿ ಮದುವೆ ಮಾಡಿದಂತಹ ದಂಪತಿಗಳಲ್ಲೇ ಇವತ್ತೆಲ್ಲ ಒಂದೊಂದು ಕಡೆ ನ್ಯೂನ್ಯತೆಗಳನ್ನ ಕಾಣ್ತೀವಿ. ಬೀಚಿಯವರು ಒಂದು ಮಾತು ಹೇಳ್ತಾರೆ, ಗಂಡನಲ್ಲಿರುವಂತ ಒಳ್ಳೆಯ ಗುಣ ಹೆಂಡತಿಗೆ ನೋಡಕ್ ಬರಲ್ಲ, ಹೆಂಡತಿಯಲ್ಲಿರುವಂತ ಸೌಂದರ್ಯವನ್ನ ಗಂಡನಿ ನೋಡಕ್ ಬರೋದಿಲ್ಲ ಅನ್ನುವಂಥದ್ದು. ನೋಡಿ ಎಷ್ಟು ವಿಶೇಷವಾದ ಅರ್ಥವನ್ನ ಕೊಡುತ್ತೆ ಇದು. ಯಾವತ್ತೂ ಅಷ್ಟೇ ನಿಮ್ಮಲ್ಲಿರುವಂತ ಶಕ್ತಿನೇ ಪರಮಾತ್ಮ ವಿಶೇಷವಾಗಿ ಕೊಟ್ಟು ಕಳಿಸಿರ್ತಾನೆ. ನಿಮ್ಮ ರೂಪದಲ್ಲಿ ಇನ್ನೊಬ್ರು ಇದಾರೆ ಅಂತ ಹೇಳ್ತಾರೆ 7 ಜನ ಒಂದೇ ತರ, ಆದ್ರೆ ನಿಮ್ಮಲ್ಲಿರುವಂತ ಒಂದು ವಿಶೇಷತೆ ಅವರಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಕ್ ಹೋಲಿಕೆ ಇರ್ಬೋದು, ಆದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮಗ್ ನೀವೇ ಸುಖಿಗಳು. ಯಾವತ್ತು ಇನ್ನೊಬ್ರು ಸುಖಿಗಳಿದ್ದಾರೆ ಅಂತ ಅನ್ಕೋಬೇಡಿ. ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲದೂ ಅಷ್ಟೇ ಕಾಣುತ್ತೆ, ಆದ್ರೆ ನಿಮ್ಮಲ್ಲಿ ಇರುವಷ್ಟು ಸುಖ ಬೇರೆ ಇರೋಲ್ಲ. ಇನ್ನು ಕೆಲವು ಜನ ಇನ್ನೂ ಹೇಳ್ತಾ ಇರ್ತಾರೆ, ದೇವ್ರು ನನಗೆ ಏನು ಕೊಡ್ಲಿಲ್ಲ, ನನಗೆ ಅದು ಮಾಡ್ದ ಇದು ಮಾಡ್ದ, ನೋಡು ಅವ್ರು ಅಷ್ಟು ಚೆನ್ನಾಗಿದ್ದಾರೆ ಅಂತಾರೆ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ದೇವರು ಎಷ್ಟೋ ಜನ ಕಣ್ಣೇ ಕೊಟ್ಟಿಲ್ಲ, ನಿಮಗೆ ಕಣ್ಣು ಕೊಟ್ಟಿದ್ದಾನೆ. ಎಷ್ಟೋ ಜನ ಕಿವಿ ಕೇಳಕ್ಕಾಗಲ್ಲ, ನಿಮಗೆ ಕೇಳಕ್ ಕೊಟ್ಟಿದ್ದಾನೆ. ಒಳ್ಳೆ ಕೈ ಕೊಟ್ಟಿದ್ದಾನೆ, ಎಷ್ಟೋ ಜನ ಕೈ ಕೊಟ್ಟಿಲ್ಲ, ಎಷ್ಟೋ ಜನ ಕಾಲೇ ಇಲ್ಲ. ಯಾವುದನ್ನ ನೋಡಿದ್ರೆ ಜೀವನದಲ್ಲಿ ಆನಂದ ಸಿಗುತ್ತೋ ಅದನ್ನ ನೋಡ್ಬೇಕು. ಯಾವುದನ್ನ ನೋಡಿದ್ರೆ ಮನಸ್ಸು ಕೆಡ್ತದೋ ಅಥವಾ ಸಮಸ್ಯೆಗಳು ಸೃಷ್ಟಿ ಆಗ್ತಾವ ಅಂತದ್ ನೋಡಿದ್ರೆ, ನೀವು ನಡ್ಕೊಂಡು ಹೋಗೋ ಸೈಕಲ್ ಅಲ್ಲಿ ಹೋಗೋದು ನೋಡಿದ್ರೆ ಏನ್ ಅನ್ಸುತ್ತೆ? ದುಃಖ ಆಗ್ತದೆ. ನೀನ್ ನಡೆಯಕ್ಕೆ ಕಾಲ್ ಕೊಟ್ಟಿದ್ದಾನೆ, ಕಾಲಿಲ್ದವುದನ್ನ ನೋಡಿದಾಗ ಜೀವನದಲ್ಲಿ ಖುಷಿ ಇರುತ್ತೆ. ಹಾಗಾಗಿ ಹೋಲಿಕೆಯನ್ನ ಮಾಡಬೇಡಿ, ನಿಮ್ಮನ್ನ ನೀವೇ ನೋಡ್ಕೊಳ್ಳಿ. ಜೀವನದಲ್ಲಿ ಸಕ್ಸಸ್ ಆಗ್ತೀರಿ, ಯಶಸ್ವಿಗಳಾಗ್ತೀರಿ. ಕೇಳಿದ್ರೆ ನಮ್ಮ ಜೀವನವೇ ನಮಗೆ ಆನಂದದಾಯಕವಾದುದು ಅಂತ ಅನ್ಕೊಂಡು ಆಲೋಚನೆ ಮಾಡ್ಕೊಂತ ಹೋದ್ರೆ ಚೆನ್ನಾಗಿರುತ್ತೆ. ಇತರರ ಜೀವನವನ್ನು ಗೌರವಿಸಬೇಕು, ಅದುವೇ ನಮ್ಮ ಉತ್ತಮವಾದ ಬದುಕು. ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಹಂಚಿಕೊಂಡವರು ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು. ಅವರ ಸಂಖ್ಯೆ ಹೀಗಿದೆ: 944 97 20 260 944 97 20 260. ಕೇಳಿದ್ರೆ ಜೀವನದಲ್ಲೇ ಎಲ್ಲರೂ ಸುಖಿಗಳಾಗಿರಬಹುದು, ಇಲ್ವೇ ಕಷ್ಟವನ್ನ ಅನುಭವಿಸ್ತಾ ಗೋಳಿನ ಬಾಳನ್ನ ಸಾಗಿಸ್ತಾ ಅಂತ್ಯ ಆಗ್ಬಹುದು. ನಮ್ಮಲ್ಲೇ ಏನೆಲ್ಲ ಅವಕಾಶಗಳಿದಾವಂತ ಹುಡುಕ್ತಾ ಹೋದ್ರೆ ಸಾಕಷ್ಟಿದಾವೆ. ಪ್ರತಿಯೊಬ್ಬರು ಹಳ್ಳಿಗರು ಪಟ್ಟಣಿಗರು ಅವಿದ್ಯಾವಂತರು ವಿದ್ಯಾವಂತರು ಸಹ ಜೀವನದಲ್ಲಿ ಸೊಗಸಾಗಿ ಕಾಲ ಕಳಿಲಿಕ್ಕೆ ಕಾಯಕ ಮಾಡಲಿಕ್ಕೆ ದಾರಿಗಳಿದಾವೆ ಶ್ರೋತೃಗಳೇ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನೂತನ ಮಾಲಿಕೆ ಜೀವನ ಧ್ವನಿಯನ್ನ ಪ್ರಸಾರ ಮಾಡ್ತಾ ಇದೀವಿ. ಆಹಾರ ತಜ್ಞರು ಯೋಗ ತರಬೇತುದಾರರಾಗಿರುವ ಬೇಲೂರು ತಾಲೂಕು ಅಡಗೂರಿನ AR ಚೇತನ್ ಕುಮಾರ್ ಅವರು ನಮ್ಮೊಂದಿಗಿರ್ತಾರೆ. ಕಂತಾಗಿ ವಾರದಲ್ಲಿ 3 ಸಾರಿ ಜೀವನ ಧ್ವನಿಯ ಕಾರ್ಯಕ್ರಮಗಳು ಬಿತ್ತರವಾಗ್ತಾ ಇರ್ತವೆ. ನಮ್ಮ ಜೀವನದ ಮೌಲ್ಯಗಳು, ನಮ್ಮ ಕಾಯಕ, ನಮ್ಮ ಆಹಾರ, ನಮ್ಮ ಆರೋಗ್ಯ ಮತ್ತು ಆನಂದಕ್ಕೆ ಏನೇನು ಸುಲಭದ ಮಾರ್ಗಗಳನ್ನ ಅನುಸರಿಸಬೇಕು, ವೆಚ್ಚವಿಲ್ಲದ ಔಷಧಿ ಇಲ್ಲದ ದಾರಿಗಳು ಏನೇನಿದಾವಂತ ಅನ್ಕೊಂಡು ನೀವು ಅಲ್ಲಲ್ಲಿ ಕೇಳಿರ್ತೀರಿ. ಆಕಾಶವಾಣಿಯಿಂದ ಬಿತ್ತರವಾಗುವ ಜೀವನ ಧ್ವನಿ ಮಾಲಿಕೆಯ ಈ ಸಂಗತಿಗಳು ನಿಮಗೆ ಸ್ಫೂರ್ತಿದಾಯಕವಾಗ್ತವೆ. ಎಂದು ಯಾರು ಸೋಲ್ಬಾರದು, ಸಮಸ್ಯೆಯಲ್ಲೂ ಸಿಕ್ಕಾಕೊಳ್ಳಬಾರದು. ಸಂತೋಷಕರವಾಗಿ ನೀವೆಲ್ಲರೂ ಬದುಕು ಸಾಗಿಸ್ತಾ ಹೋದ್ರೆ ಅದು ನಿಮಗೂ ನಿಮ್ಮ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಆನಂದದಾಯಕವಾದ ಸಂಗತಿ ಆಗ್ತದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಪ್ರತಿಯೊಬ್ಬರು
ಚಂದವಾದ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ, ಜೀವನದಲ್ಲಿ ಸಾರ್ಥಕವಾಗಿ ಸಾಗಲಿಕ್ಕೆ ದಾರಿಗಳಿದಾವೆ, ವಿಚಾರಗಳಿದಾವೆ. ನಮ್ಮ ಕಸಬಿನಲ್ಲಿ ನಾವು ಎಷ್ಟು ಅರ್ಥಪೂರ್ಣವಾಗಿ ಸಾಗಬೇಕನ್ನೋದ್ರ ಬಗ್ಗೆ ಪ್ರತಿನಿತ್ಯವೂ ಆಲೋಚನೆಯನ್ನ ಮಾಡ್ತಾ ಚೆನ್ನಾಗಿ ತೊಡಗಿಸ್ಕೊಳ್ತಾ ಸಾರ್ಥಕವಾಗಿ ಬದುಕಬೇಕು. ಈ ನಿಟ್ಟಿನಲ್ಲಿ ನಾಡಿನಲ್ಲಿ ಅನೇಕರು ನಮ್ಮ ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಹಲವರು ಈ ವಿಚಾರಗಳ ಸ್ಫೂರ್ತಿಯಿಂದ ಬದಲಾವಣೆಗಳನ್ನು ಕಂಡಿದ್ದಾರೆ. ತಮ್ಮ ಸಮಸ್ಯೆಗಳನ್ನು ಆಚೆ ಸರಿಸಿ ಸಂತೋಷದಿಂದ ಸಾಕ್ತಿದ್ದಾರೆ. ಆಕಾಶವಾಣಿಯ ಈ ಪ್ರಯತ್ನವು ಹಲವರಿಗೆ ದಾರಿದೀಪ ಆಗಬಲ್ಲದಂತ ಅನ್ಕೊಂಡು ನಾವು ಖಚಿತವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಒಳ್ಳೆಯ ಸಂಗತಿಗಳು ಎಂದೆಂದಿಗೂ ಒಳ್ಳೆಯದೇ. ಆಕಾಶವಾಣಿ ಒಳ್ಳೆಯದನ್ನೇ ಮಾಡ್ತಾ ಬಂದಿದೆ, ಮುಂದೆನೂ ಮಾಡುತ್ತೆ. ಇತರೆ ಮಾಧ್ಯಮಗಳಿಗಿಂತ ಆಕಾಶವಾಣಿ ತನ್ನ ಪ್ರಸಾರದಲ್ಲಿ ಗುಣಮಟ್ಟದ ಸಂಗತಿಗಳನ್ನು ತಿಳಿಸ್ತಾ ಬಂದಿದೆ, ಸಮಾಜಕ್ಕೆ ಹಿತವನ್ನ ಉಂಟು ಮಾಡ್ತಾ ಬಂದಿದೆ. ಜೀವನ ಧ್ವನಿ ಮಾಲಿಕೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ರಿ, ಇತರರಿಗೂ ತಿಳಿಸ್ತಾ ಇರ್ರಿ.